ನಮಸ್ಕಾರ ಸ್ನೇಹಿತರೆ, ಶಿಕಾರಿಪುರದ ಅತ್ಯಂತ ಹೆಮ್ಮೆಯ ಅಕಾಡೆಮಿ ಸಾಧನಾ ಅಕಾಡೆಮಿ ವತಿಯಿಂದ ನಾನು ಎನ್ ಕರಿಬಸಪ್ಪ. ಸ್ನೇಹಿತರೆ, ನಾವು ಬರುವಂಥ FDA ಮತ್ತು SDA ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡ ವಿಷಯದ ಮಾಹಿತಿಯಾಗಿ ಬಹಳಷ್ಟು ಅಂಶಗಳನ್ನು ನಿಮ್ಮ ಹತ್ರ ಅಕಾಡೆಮಿ ವತಿಯಿಂದ ಚರ್ಚೆ ಮಾಡ್ತಾ ಇದ್ವಿ. ಒಂದು ವಿಶೇಷವಾದಂಥ ಪ್ರಶ್ನಾವಳಿ ಮಾಲಿಕೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅದರಲ್ಲಿ ಕನ್ನಡ ವಿಶೇಷ ಪ್ರಶ್ನಾವಳಿ ಮಾಲಿಕೆ FDA ಮತ್ತು SDA ಪರೀಕ್ಷೆಗಳನ್ನು ಆಧಾರವಾಗಿಟ್ಕೊಂಡು ಅಥವಾ ಅದನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಈಗಾಗಲೇ ನಾವು 5 ತರಗತಿಗಳನ್ನು ಈ ಪ್ರಶ್ನಾವಳಿ ಮಾಲಿಕೆಯ ಮೂಲಕ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಇದರಲ್ಲಿ ಪ್ರತಿ ಒಂದು ತರಗತಿಯಲ್ಲೂ ಸಹಿತ 5 ರಿಂದ 6 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂಥ 5-6 ಅಂಕಗಳಿಗೆ ಸಂಬಂಧಪಟ್ಟಿರುವಂಥ ಅಂಶಗಳು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಈಗ ಮತ್ತೆ ಈ ದಿನ ನಾನು ವಿಶೇಷವಾದಂಥ ಮತ್ತೊಂದು ಕಲಿಕಾಂಶ ಅಥವಾ ಪರೀಕ್ಷೆಯ ಅಂಶವನ್ನು ಆಧಾರವಾಗಿಟ್ಕೊಂಡು ಬಂದಿದ್ದೇನೆ. ಅದು ಯಾವುದು ಅಂತಂದರೆ ಗುಂಪಿಗೆ ಸೇರಿದ ಪದಗಳನ್ನು ಗುರುತಿಸಿ ಅನ್ನುವಂಥದ್ದು. ಇದು ಕನ್ನಡ ವಿಶೇಷ ಪ್ರಶ್ನಾವಳಿ ಮಾಲಿಕೆಯ 6ನೇ ಕಂತು, ಗುಂಪಿಗೆ ಸೇರದ ಪದ ಗುರುತಿಸಿ. ಇದು ಬಹಳ ವಿಶಿಷ್ಟವಾಗಿರುವಂಥ ಪ್ರಶ್ನೆಯ ಕ್ರಮ. ಇದರಲ್ಲಿ ಒಂದು ಗುಂಪಿರುತ್ತೆ, 4 ಪದಗಳ ಗುಂಪು. ಅದರಲ್ಲಿ ಒಂದು ಪದ ಗುಂಪಿಗೆ ಸೇರದೇ ಇರುವಂಥದ್ದು ಇರುತ್ತೆ. ಅದನ್ನು ಗುರುತಿಸುವಂಥ ಸಾಮರ್ಥ್ಯವನ್ನು, ದೃಷ್ಟಿಕೋನವನ್ನು ಕಂಡುಹಿಡಿಯುವಂಥ ಅಥವಾ ಆ ಸಾಮರ್ಥ್ಯವನ್ನು ಪರೀಕ್ಷಿಸುವಂಥ ಪ್ರಶ್ನಾವಳಿ ಮಾಲಿಕೆ ಗುಂಪಿಗೆ ಸೇರದ ಪದ ಗುರುತಿಸಿ ಅನ್ನುವಂಥದ್ದು. ಹಾಗಿದ್ದರೆ ಇದರಲ್ಲಿ ಪರೀಕ್ಷಾಂಶಗಳು ಯಾವುದ್ಯಾವುದು, ಏನು ಪರೀಕ್ಷಾಂಶ ಇರುತ್ತೆ ಇದರಲ್ಲಿ ಅಂದರೆ, ಗುಂಪಿಗೆ ಸೇರಿದ ಒಟ್ಟು 3 ಪದಗಳಿರ್ತವೆ. ಒಂದೇ ವಿಷಯಕ್ಕೆ ಅಥವಾ ಒಂದೇ ಘಟನೆಗೆ ಸಂಬಂಧಿಸಿದಂಥ 3 ಪದಗಳು ಇರ್ತವೆ. ಬಹಳ ಇಂಪಾರ್ಟೆಂಟಾಗಿ ಆ ಪದಗಳ ಮಧ್ಯದಲ್ಲಿ ಇವಕ್ಕೆ ಸಂಬಂಧಿಸದೇ ಇರುವಂಥ ಒಂದು ವಿಷಯ ಅಥವಾ ಒಂದು ಘಟನೆಗೆ ಸಂಬಂಧಿಸದೇ ಇರುವಂತಹ ಅಥವಾ ಆ ಪದಗಳು ಏನು 3 ಪದಗಳಿರ್ತವೆ ಆ ಪದಗಳಿಗೆ ಸಂಬಂಧ ಪಡದೇ ಇರುವಂಥ ಒಂದು ಪದ ಅವುಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಒಂದು ವಿಷಯ ಅಥವಾ ಒಂದು ಘಟನೆಗೆ ಸಂಬಂಧಿಸುವಂಥ 3 ಪದಗಳು ಇರ್ತವೆ. ಅದರ ಜೊತೆಯಲ್ಲಿ ಒಂದು ಪದ ಅದಕ್ಕೆ ಸಂಬಂಧಿಸದೇ ಇರುವಂಥ ಒಂದು ಪದ ಇರುತ್ತೆ. ಒಟ್ಟು 4 ಪದಗಳಿರ್ತವೆ ಅದರಲ್ಲಿ. ಹಾಗಿದ್ದರೆ ಯಾವ ವಿಷಯ ಇಲ್ಲಿ 3 ಪದಗಳನ್ನು ಒಳಗೊಂಡಿದೆ ಅಥವಾ ಯಾವ ವಿಷಯವನ್ನು ಈ 3 ಪದಗಳು ನಮಗೆ ಹೇಳ್ತಾ ಇದ್ದಾವೆ ಅಥವಾ ಯಾವ ಘಟನೆ ಈ 3 ಪದಗಳ ಮೂಲಕ ನಾವು ಗುರುತಿಸಬಹುದು. ಈ ಘಟನೆಗೆ ಸಂಬಂಧ ಪಡದೇ ಇರುವಂಥ ಒಂದು ಪದ ಯಾವುದದು ಅಂತ ಗುರುತಿಸಕ್ಕೆ ಬರಬೇಕು. ನೀವು ಸ್ವಲ್ಪ ಕಷ್ಟದ ಪ್ರಶ್ನೆಗಳೇ ಇವು, ಅಷ್ಟು ಸುಲಭಕ್ಕೆ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಬೇರೆ ಬೇರೆ ದೃಷ್ಟಿಕೋನ ಅಥವಾ ಬೇರೆ ಕಲಿಕಾಂಶಗಳು ಇಲ್ಲಿ ಅಳವಡಿಸಬೇಕಾಗುತ್ತೆ. ಇಂಥ ಪ್ರಶ್ನೆಗಳಿಗೆ ನಾವು ಸಾಮಾನ್ಯವಾಗಿ ಅನ್ವಯಿಕ ಪ್ರಶ್ನೆಗಳು ಅಂತಂದು ಕರಿತೇವೆ. ಇವಕ್ಕೆ ಒಂದು ವಿಷಯ ಇಟ್ಕೊಂಡು ಚರ್ಚೆ ಮಾಡಿದರೆ ಆ ವಿಷಯಕ್ಕೆ ಸಂಪಟ್ಟಿರುವಂಥ ಪ್ರಶ್ನೆಗಳೇ ಬರ್ತಾ ಇರ್ತವೆ. ಆದರೆ ಇಲ್ಲಿ ಹಾಗಲ್ಲ. ಒಂದು ಪ್ರಶ್ನೆ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು, ಇನ್ನೊಂದು ಪ್ರಶ್ನೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಬೇಕು. ಈ ಥರದಲ್ಲಿ ಇರುವಂಥ ವಿಶಿಷ್ಟವಾಗಿರುವಂಥ ಪ್ರಶ್ನಾವಳಿ ಇದು ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅನ್ನುವಂಥ ಪ್ರಶ್ನಾವಳಿ. ಹಾಗಿದ್ರೆ ಇದರಲ್ಲಿ ಯಾವ ಅಂಶಗಳನ್ನು ನಾವು ಗುರುತಿಸಬೇಕಾಗುತ್ತೆ ಅಥವಾ ಯಾವ ನಾಲೆಡ್ಜ್ ಅಥವಾ ಜ್ಞಾನ ನಮಗೆ ಇರಬೇಕಾಗುತ್ತೆ ಅಂದರೆ, ಇದರಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಂಧಿ ಸಮಾಸಕ್ಕೆ ಸಂಬಂಧಪಟ್ಟಿರುತ್ತ ಅಥವಾ ಸಂಧಿಗಳಿಗೆ ಸಂಬಂಧಪಟ್ಟಿರುವಂಥ 3 ಪದಗಳಿರ್ಬೋದು. ಅದರಲ್ಲಿ ಇನ್ನೊಂದು ಆ ಗುಂಪಿಗೆ ಸೇರದೇ ಇರೋದಿರ್ಬೋದು ಅಥವಾ ಇನ್ನೂ ಒಂಥರ ಇರ್ಬೋದು. ಸಂಸ್ಕೃತ ಸಂಧಿಗಳದ್ದು 3 ಪದಗಳನ್ನು ಕೊಟ್ಬಿಟ್ಟು, ಅಂದರೆ 3 ಸಂಸ್ಕೃತ ಸಂಧಿಗಳು ಕೊಟ್ಟು ಒಂದು ಕನ್ನಡ ಸಂಧಿನ ಅದರಲ್ಲಿ ಸೇರಿಸಿರ್ಬೋದು. ಇದರಲ್ಲಿ ಒಂದು ವಿಷಯಕ್ಕೆ ಅಂದರೆ ಸಂಸ್ಕೃತ ಸಂಧಿಗೆ ಸೇರಿರುವಂಥ 3 ಪದಗಳಿದಾವಲ್ಲಿ, ಒಂದು ಕನ್ನಡ ಸಂಧಿಗೆ ಸೇರಿರುವಂಥ ಒಂದು ಪದ ಇದೆ. ಹಿಂಗೆ ಅದನ್ನು ಹೆಕ್ಕಿ ತೆಗಿಬೇಕಾಗುತ್ತೆ. ಸಮಾಸದ್ದು ಅದೇ ಥರನೇ. ಸಮಾಸದಲ್ಲಿ ಉದಾಹರಣೆಗೆ ನಮಗೆ 7-8 ಸಮಾಸಗಳಿದ್ದಾವೆ. ಅದರಲ್ಲಿ ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಿರುವಂಥ 3 ಪದಗಳಿದ್ದರೆ ಇನ್ನೊಂದು ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪದ ಇರ್ಬೋದು. ಹಾಗಿದ್ರೆ ಒಂದು ವಿಷಯ ಅಥವಾ ಒಂದು ಘಟನೆಗೆ ಸಂಬಂಧಪಟ್ಟಿದ್ದು 3 ಪದಗಳಿರ್ತವೆ. ಆ ಘಟನೆ ಅಥವಾ ಆ ವಿಷಯಕ್ಕೆ ಸಂಬಂಧ ಪಡದೇ ಇರುವಂಥ ಒಂದು ಪದ ಇರುತ್ತೆ. ಅದನ್ನು ಹೆಕ್ಕಿ ತೆಗೆಯೋದಕ್ಕೆ ನಮಗೆ ಒಂದು ದೃಷ್ಟಿಕೋನ ಸಂಧಿ ಅಥವಾ ಸಮಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಬಹುದು ಕೆಲವು ಪ್ರಶ್ನೆಗಳು. ಇನ್ನು ಕೆಲವು ಪ್ರಶ್ನೆಗಳು ಸಮಾನಾರ್ಥಕ ಪದಗಳಲ್ಲಿ ನೋಡಬಹುದು. ಸಮಾನಾರ್ಥಕ ಪದಗಳು
ಅಂದರೆ ಮೂರು ಪದಗಳು ಒಂದೇ ಅರ್ಥವನ್ನು ಕೊಡುವಂಥ ಪದಗಳಿರ್ತವೆ. ಒಂದೇ ಅರ್ಥದ ಬೇರೆ ಬೇರೆ ಮೂರು ಪದಗಳನ್ನು ಕೊಟ್ಟರೆ ಇನ್ನೊಂದು ಬೇರೆದೇ ಒಂದು ಪದ ಕೊಡಬಹುದು, ಬೇರೆದೇ ಒಂದು ಪದ ಕೊಡಬಹುದು. ಅಂಥದ್ದು ಯಾವುದು ಅಂತ ಹುಡುಕಿ ತೆಗಿಬೇಕು. ಅಥವಾ ವಿವಿಧ ಅರ್ಥದ ಪದಗಳಿರ್ಬೋದು, ವಿವಿಧ ಅರ್ಥದ ಪದಗಳು ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಮೂರು ಪದಗಳಿರ್ಬೋದು, ಒಂದು ಆ ಅರ್ಥವನ್ನು ಕೊಡದೇ ಇರುವಂಥದ್ದು ಇರ್ಬೋದು. ಈ ಥರದಲ್ಲಿ ನಾವು ಪತ್ತೆ ಹಚ್ಚಬೇಕಾಗತ್ತೆ. ಇನ್ನೂ ಕೆಲವಿದ್ದಾವೆ ನೋಡೋಣ. ತತ್ಸಮ ತದ್ಭವ ಪದಗಳು ಬರ್ಬೋದು. ಏನು, ಒಂದು ಮೂರು ಪದಗಳು ತತ್ಸಮ ಪದಗಳು, ಒಂದು ತದ್ಭವ ಪದ ಇರ್ಬೋದು. ಅಥವಾ ಮೂರು ಪದಗಳು ತದ್ಭವ ಪದಗಳು, ಒಂದು ತತ್ಸಮ ಪದ ಇರ್ಬೋದು. ಇದರಲ್ಲಿ ತತ್ಸಮ ಯಾವುದು, ತದ್ಭವ ಯಾವುದು ಅನ್ನುವಂಥ ನಮಗೆ ಈಗಾಗಲೇ ಈಗ ನಾನು ಪರಿಚಯಿಸ್ತಾ ಇದ್ದೀನಿ. ಗುಂಪಿಗೆ ಸೇರಿದ ಪದಗಳು ಅನ್ನುವಂಥ ಪ್ರಶ್ನಾವಳಿಯಲ್ಲಿ ಯಾವ್ಯಾವ ಅಂಶಗಳು ನಮಗೆ ಪೂರ್ಣ ಪರಿಜ್ಞಾನ ಅಥವಾ ಪೂರ್ಣ ವಿಷಯದ ಜ್ಞಾನ ಇರಬೇಕು ಅನ್ನೋದು ನಮಗೆ ಈಗಾಗಲೇ ಹಿಂದಿನ ಎಲ್ಲ ತರಗತಿಗಳಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ. ಅದನ್ನು ಒಂದು ಸರಿ ನೀವು ಮನನ ಮಾಡಿಕೊಂಡ್ರೆ ಈ ಪ್ರಶ್ನಾವಳಿಯನ್ನು ನೋಡುವಂತಹ ಸುಲಭವಾದಂಥ ದೃಷ್ಟಿಕೋನ ನಮಗೆ ಸಿಗುತ್ತೆ. ಆದರೂ ಸಹಿತ ನಾನು ಈ ಪ್ರಶ್ನಾವಳಿಗಳನ್ನು ನೋಡ್ತಾ ನೋಡ್ತಾ ಅದಕ್ಕೆ ಸಂಪಟ್ಟಿರುವಂಥ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಂತ ಹೋಗ್ತೀನಿ. ಹಾಗೆ ಇನ್ನೂ ಕೆಲವು ಅಂಶಗಳಿದ್ದಾವೆ. ಅವ್ಯಯ ಪದಗಳು ಇರ್ಬೋದಲ್ಲಿ, ಅವ್ಯಯ ಪದಗಳು. ಹಾಗಿದ್ರೆ ಅವ್ಯಯ ಪದಗಳ ಜೊತೆಯಲ್ಲಿ ಉದಾಹರಣೆಗೆ ಸಾಮಾನ್ಯ ಅವ್ಯಯ ಇರ್ಬೋದು ಅಲ್ವಾ, ಕ್ರಿಯಾರ್ಥಕ ಅವ್ಯಯಗಳಿರ್ಬೋದು, ಅಥವಾ ಇನ್ನೂ ಸುಮಾರಷ್ಟು ಈ ಥರದ ಅವ್ಯಯಗಳನ್ನು ನಾವಲ್ಲಿ ನೋಡ್ಬೋದು. ಸಂಬಂಧಾರ್ಥಕ ಅವ್ಯಯಗಳಿರ್ಬೋದು ಅಲ್ವಾ. ಈ ಥರದ ಅವ್ಯಯಗಳ ಜೊತೆಯಲ್ಲಿ ಒಂದು ಪದ, ಮೂರು ಪದಗಳು ಅಂತವಿರ್ತವೆ, ಇನ್ನೊಂದು ಪದ ದ್ವಿರುಕ್ತಿ ಪದವನ್ನು ಸೇರಿಸಿರ್ಬೋದು. ದ್ವಿರುಕ್ತಿ ಅಲ್ವಾ. ಉದಾಹರಣೆಗೆ ಅನುಕರಣ ಅವ್ಯಯಗಳು ಅನ್ನು ಮೂರು ಕೊಟ್ಟು ಒಂದು ದ್ವಿರುಕ್ತಿ ಪದವನ್ನು ಕೊಟ್ಟರೆ ಪತ್ತೆ ಹಚ್ಚೋದು ತುಂಬ ಕಷ್ಟ. ಹಾಗಿದ್ರೆ ಅಂಥ ಪ್ರಶ್ನೆಗಳು ಇರಬಹುದು, ಆ ದೃಷ್ಟಿಕೋನದಲ್ಲಿ ನೋಡಬೇಕಾಗ್ಬೋದು. ಇನ್ನು ಕೆಲವು ಪ್ರಶ್ನೆಗಳನ್ನು ನೋಡೋಣ. ಧಾತುಗಳಿರ್ಬೋದು, ಕೆಲವು ನಾಮಪದಗಳಿರ್ಬೋದು ಅಥವಾ ನಾಮ ಪ್ರಕೃತಿಗಳಿರ್ಬೋದು. ಧಾತು ಬೇರೆ, ನಾಮ ಪ್ರಕೃತಿ ಬೇರೆ. ಒಂದು ಮೂರು ನಾಮ ಪ್ರಕೃತಿಗಳನ್ನು ಕೊಟ್ಟು ಅದ್ರ ಮಧ್ಯದಲ್ಲೊಂದು ಧಾತು ಕೊಡ್ಬೋದು, ಅಥವಾ ಮೂರು ಧಾತುಗಳನ್ನು ಕೊಟ್ಟು ಒಂದು ನಾಮ ಪ್ರಕೃತಿ ಅಥವಾ ನಾಮಪದ ಕೊಡ್ಬೋದು. ಇದರಲ್ಲಿ ಯಾವುದು ಧಾತುಗಳಿಗೆ ಸಂಬಂಧಪಟ್ಟಿರೋದು ಮೂರು ಪದ, ಅದರಲ್ಲಿ ಸಂಬಂಧಪಡದೇ ಇರುವಂಥದ್ದು ಒಂದು, ಅದು ಯಾವುದು ನಾಮಪದದ್ದು ಇರ್ಬೋದು, ಅದನ್ನು ಹೆಕ್ಕಿ ತೆಗಿಬೇಕು. ಈ ಥರದಲ್ಲಿ ನಾವು ಗುರುತಿಸಬೇಕಾಗುತ್ತೆ. ಹಾಗೆಯೇ ಇನ್ನೂ ಕೆಲವು ಪ್ರಶ್ನೆಗಳನ್ನು ನಾವು ನೋಡೋದು, ಇನ್ನೂ ಕೆಲವು ದೃಷ್ಟಿಕೋನ ಅಂದರೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಸಾಹಿತ್ಯ ಚರಿತ್ರೆಯಲ್ಲಿ ಕೃತಿಗಳು, ಅವುಗಳ ಲಕ್ಷಣಗಳು ಮತ್ತು ಕವಿಗಳಿಗೆ ಸಂಬಂಧಪಟ್ಟಿರೋದಿರ್ಬೋದು ಅಲ್ವಾ. ಒಂದು ಕಾಲದ ಕವಿಗಳು ಅಥವಾ ಒಂದು ಹಿರಿಮೆ ಅಥವಾ ಹೆಗ್ಗಳಿಕೆಯ ಕವಿಗಳು, ಅದ್ರ ಮಧ್ಯೆ ಒಂದು ಬೇರೆದೇ ಆದಂಥ ಕವಿಯನ್ನು ಅಲ್ಲಿ ಸೇರಿಸಿರ್ಬೋದು. ಅಂಥದನ್ನೇ ಹೆಕ್ಕಿ ತೆಗಿಬೇಕಾಗ್ಬೋದು ಅಲ್ವಾ. ಹಾಗೆ ಕೃತಿಗಳು ಅಷ್ಟೇ, ಕೃತಿಗಳ ಲಕ್ಷಣಗಳಿರ್ಬೋದು. ಇದೆಲ್ಲವನ್ನು ನಾವು ಸಾಮಾನ್ಯವಾಗಿ ಈ ಗುಂಪಿಗೆ ಸೇರಿದ ಪದಗಳ ಗುಂಪಿನಲ್ಲಿ ಇದನ್ನು ಗುರುತಿಸುವಂಥದ್ದು. ಇವೆಲ್ಲ ಪರೀಕ್ಷಾಂಶಗಳು. ಈ ಸಾಮರ್ಥ್ಯ ಎಷ್ಟಿದೆ ಇವರಿಗೆ, ಆ ಪ್ರಶ್ನೆಯನ್ನು ನೋಡುವಂಥ ದೃಷ್ಟಿಕೋನ ಇವರಿಗೆ ಎಷ್ಟು ಮಟ್ಟಿಗೆ ಇದು ಕರಗತ ಆಗಿದೆ ಅಥವಾ ದೃಷ್ಟಿಕೋನ ಇವರು ತಮ್ಮದಾಗಿಸ್ಕೊಂಡಿದ್ದಾರೆ ಅನ್ನುವಂಥ ಪರೀಕ್ಷಿಸುವ ಅಂಶ ಈ ಪ್ರಶ್ನಾವಳಿಯಲ್ಲಿ ನಡೆಯುತ್ತೆ. ಹಾಗಿದ್ರೆ ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಎಷ್ಟಿರ್ತವೆ? ಇದು ಸಹಿತ ಸಾಮಾನ್ಯವಾಗಿ ನೋಡಿ, ಕನಿಷ್ಠ 5 ರಿಂದ 6 ಪ್ರಶ್ನೆಗಳು ಕನಿಷ್ಠ ಇರ್ತವೆ. ಯಾವುದು ಗುಂಪಿಗೆ ಸೇರಿದ ಪದ ಅನ್ನೋದು. ಆದರೆ ಇದೇ ಅಂಶಗಳನ್ನು ಆಧರಿಸಿ ಮತ್ತಷ್ಟು ಪ್ರಶ್ನೆಗಳು ಬೇರೆ ಬೇರೆ ಕಡೆಗೆ ಇರೋವಂಥ ಅವಕಾಶ ಜಾಸ್ತಿ ಇದೆ. ಹಾಗಿದ್ರೆ ಈ ಪ್ರಶ್ನಾವಳಿಯನ್ನು ನಾನೇನು ಈಗ ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ, ಪ್ರಶ್ನಾವಳಿ ಮಾಲಿಕೆ, ಇದರಲ್ಲಿ ಸುಮಾರು 20 ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಪ್ರಶ್ನಾವಳಿ ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿರೋ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈವರೆಗೂ ಕೇಳಿರುವಂಥ ಪ್ರಶ್ನೆಗಳು. ಅದರ ದೃಷ್ಟಿಕೋನ ನೀವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಅದೇ ಮುಂದುವರಿಯುತ್ತೆ. ಸಾಮಾನ್ಯವಾಗಿ ನಾನು ಗಮನಿಸಿದಂಗೆ ಈ ಹಿಂದಿನ ಪ್ರಶ್ನಾವಳಿಗಳಿಗೂ ಈಗಿನ ಪ್ರಶ್ನಾವಳಿಗೆ ಎಲ್ಲವನ್ನೂ ನಾನು ಸುಮಾರು ಒಂದು 7-8-10 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಎಲ್ಲ ಕಡೆ ಇವೇ 6 ಅಂಶಗಳು, ಅದನ್ನೇ ಮತ್ತೆ ರಿಪೀಟ್ ಕೇಳ್ತಾ ಇರ್ತಾರೆ ಅಷ್ಟೇ. ಆದರೆ ಬೇರೆ ಬೇರೆ ಥರ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಅಂಶಗಳನ್ನು ನಾವು ನೋಡುವಂಥ ದೃಷ್ಟಿಕೋನ, ಈ 6 ದೃಷ್ಟಿಕೋನಗಳಲ್ಲಿ 6 ಅಂಶಗಳ ದೃಷ್ಟಿಕೋನದಲ್ಲಿ ಆ ಪ್ರಶ್ನೆಗಳನ್ನು ನೋಡುವಂಥ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಓಕೆ, ಹಾಗಿದ್ರೆ ತಡೆಯೋಕ್ಕೆ ಆ ಪ್ರಶ್ನೆಗಳಿಗೆ ಹೋಗಿಬಿಡೋಣ. 1ನೇ ಪ್ರಶ್ನೆ ನೋಡೋಣ ಏನು ಹೇಳುತ್ತದೆ. 1ನೇ ಪ್ರಶ್ನೆ ಹೇಳುತ್ತೆ, ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ. ಯಾವುದೋ ಒಂದು ಪದ ನೋಡಿ, ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಒಂದು ಪದ, ಯಾವುದೋ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರಲ್ಲ. ಇನ್ನು 3 ಪದಗಳ ಗುಂಪಿದೆಯಲ್ಲ, ಆ ಗುಂಪಿಗೆ ಸೇರೋದಿಲ್ಲ. ಅಂತಹ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಇದರಲ್ಲಿ ಯಾವುದಾಗಿದ್ರೆ ಹುಡುಗ ಅಂತ ಒಂದು ಪದ ಇದೆ, ಹಲಸು ಅಂತ ಒಂದು ಪದ ಇದೆ, ಹಸು ಅಂತ ಒಂದು ಪದ ಇದೆ, ಹಕ್ಕಿ ಅಂತ ಒಂದು ಪದ ಇದೆ. ಹುಡುಗ, ಹಸು, ಹಕ್ಕಿ, ಹಲಸು
ಯಾವ್ದು ತೆಗಿಬೇಕಾಗಿದ್ದರೆ ಇದರಲ್ಲಿ ತುಂಬ ಸುಲಭವಾಗಿರುವಂಥ ಒಂದು ಪ್ರಶ್ನಾವಳಿ ಇದು, ಅಥವಾ ಈ ಪ್ರಶ್ನೆಯ ಗುಂಪು. ಇದರಲ್ಲಿ ಹುಡುಗ, ಹಸು, ಹಕ್ಕಿ ಇವೆಲ್ಲವೂ ಕರೆಕ್ಟ್. ಏನಿದು? ಪ್ರಾಣಿಗಳು ಮತ್ತು ಪಕ್ಷಿಗಳು ಅಲ್ವಾ, ಇವು ಜೀವಿಗಳು. ಆದರೆ ಹಲಸು ಅನ್ನೋದು ಜೀವಿ ಅಲ್ಲ. ಹಂಗಾರೆ ಏನಿದು ಹಲಸು ಅನ್ನೋದು? ಹಲಸು ಅನ್ನೋದು ಒಂದು ಹಣ್ಣು. ಹಾಗಾಗಿ ಇದನ್ನು ಇದರಲ್ಲಿ ತೆಗಿಬೇಕಾಗುತ್ತೆ ಬಹಳ ಮುಖ್ಯವಾಗಿ. ಹಾಗಿದ್ರೆ ಇದರಲ್ಲಿ ಗುಂಪಿಗೆ ಸೇರದ ಪದ, ಒಂದು ವಿಷಯ ಅಥವಾ ಒಂದು ಘಟನೆಗೆ ಸಂಬಂಧಪಟ್ಟಿರೋ 3 ಪದಗಳು. ಈ ಹಲಸು ಅನ್ನೋದು 4ನೇ ಪದ, ಇದು ಈ ಗುಂಪಿಗೆ ಸೇರೋದಿಲ್ಲ. ಇದನ್ನು ಇಲ್ಲಿ ಹೆಕ್ಕಿ ತೆಗಿಬೇಕಾಗುತ್ತೆ. ಸರಿಯಾದಂಥ ಆಪ್ಷನ್ ಇದು, ತೆಗಿಬೇಕಾಗಿರೋದು 4ನೇದು, ಹಲಸು ಅನ್ನೋದು ತೆಗಿಬೇಕಾಗುತ್ತೆ. ಓಕೆ, 2ನೇ ಪ್ರಶ್ನೆ ನೋಡೋಣ. ಅದೇ ಥರದ ಪ್ರಶ್ನಾವಳಿ ಹೀಗಿದೆ: ಪರಿವರ್ತನೆ, ಮಾರ್ಪಾಡು, ಕ್ರಾಂತಿ, ಅಗೋಚರ, ಈ ಥರದಲ್ಲಿದ್ದಾವೆ. ಹಿಂಗಿದೆ. ಇದರಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರದೇ ಇರುವಂಥ ಪದ ತೆಗಿಬೇಕಪ್ಪ. ಹಾಗಿದ್ರೆ ಯಾವುದು? ಒಂದು ಬಹಳ ಇಂಪಾರ್ಟೆಂಟಾಗಿ ಗಮನಿಸ್ತೀರಿ, ಇದರಲ್ಲಿ ಯಾವುದಕ್ಕೆ ಯಾವುದಾದ್ರೂ 2 ಪದಗಳಿಗೆ ಸಂಬಂಧ ಇದೆಯಾ ಅಂತ ಹುಡುಕ್ಬೇಕು ಬಹಳ ಮುಖ್ಯವಾಗಿ. 2 ಪದಗಳಿಗೆ ಏನೋ ಒಂದು ಸಂಬಂಧವನ್ನು ಇರುತ್ತೆ. ಏನಾಗಿದ್ರೆ ನೋಡೋಣ. ಇಲ್ಲಿ ಪರಿವರ್ತನೆ ಅನ್ನೋದೊಂದು ಪದ ಇದೆ, ಮಾರ್ಪಾಡು ಅಂತ ಒಂದು ಪದ ಇದೆ. ಇವೆರಡು ಒಂದು ರೀತಿಯಲ್ಲಿ ಹೇಗೆ ಕಾಣ್ತಿದ್ದಾವೆ ನಮಗೆ ನೋಡಿದರೆ ಅನಿಸ್ತೈತಿ ಇವೆರಡೂ ಸಹಿತ ಪರಿವರ್ತನೆ ಆಗಿದೆ, ಅಂದರೆ ಮಾರ್ಪಾಡಾಗಿದೆ. ಹಂಗಾರೆ ಏನರ್ಥ? ಒಂದೇ ಪ್ರಕ್ರಿಯೆಯನ್ನು, ಒಂದು ಬದಲಾವಣೆಯ ಪ್ರಕ್ರಿಯೆಯನ್ನು ಅಲ್ವಾ, ಇದನ್ನು ನಾವು ಪರಿವರ್ತನೆ ಅಂತಂದು ಕರಿತೀವಿ, ಮಾರ್ಪಾಡು ಅಂತಂದು ಕರಿತೀವಿ ಅಲ್ವಾ. ಇವು ಎರಡೂ ಹಂಗಿದ್ರೆ ಸಮಾನಾರ್ಥಕ ಪದಗಳಿಗೆ ಬರುವಂಥ ಅಂಶಗಳು. ಇನ್ನೆರಡು ಇದಾವೆ. ಹಾಗಿದ್ರೆ ಇಲ್ಲಿ ಇವು ಗುಂಪಿಗೆ ಸೇರಿದಾವೆ ಅಂತ ಅರ್ಥ. ಹಾಗಾದ್ರೆ ಇವು ಎರಡರಲ್ಲಿ ಆ ಗುಂಪಿಗೆ ಸೇರಬಹುದಾದ ಪದ ಯಾವುದು ಅಂತ ಪತ್ತೆ ಹಚ್ಚಬೇಕಿದ್ರಲ್ಲಿ. ಇನ್ನೊಂದು ಸೇರಲಿಲ್ಲ ಯಾವುದು ಅಂತ ತೆಗೆದುಬಿಟ್ರೆ ಆಯಿತು, ತುಂಬ ಸುಲಭವಾಗಿ ಅದು ಸಿಕ್ಬಿದ್ದುಬಿಡುತ್ತೆ. ಹಾಗಿದ್ರೆ ಕ್ರಾಂತಿ ಅನ್ನೋದು ಇದಕ್ಕೆ ಈ ಪರಿವರ್ತನೆ ಅಥವಾ ಮಾರ್ಪಾಡು ಏನು ಚೇಂಜ್ ಅಥವಾ ಬದಲಾವಣೆ ಅನ್ನೋ ಅರ್ಥಕ್ಕೆ ಇರುವಂಥ ಈ 2 ಪದಗಳ ಗುಂಪಿಗೆ ಇನ್ನೊಂದು ಯಾವುದೋ ಅದೇ ಅರ್ಥಕ್ಕೆ ಬರುವಂಥ ಒಂದು ಪದ ಇದೆ. ಯಾವುದದು? ಕ್ರಾಂತಿ ಅನ್ನೋದು ಸರಿನೋ ಅಗೋಚರ ಅನ್ನೋದು ಸರಿನೋ? ಇವನ್ನು ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾಗುತ್ತೆ ಅಲ್ವಾ. ಇವು ಸಮಾನಾರ್ಥಕ ಪದಗಳ ಗುಂಪಿದು. ಹಾಗಿದ್ರೆ ಕ್ರಾಂತಿ ಅಂದ್ರೇನು, ಅಗೋಚರ ಅಂದ್ರೇನು, ಇದು ಅರ್ಥ ಗೊತ್ತಿರಬೇಕಾಗುತ್ತೆ ನಮಗೆ. ಹಾಗಿದ್ರೆ ಕ್ರಾಂತಿ ಅಂದರೆ ಇದು ಸಹಿತ ಕ್ಷಿಪ್ರವಾದ, ಅಂದರೆ ತಕ್ಷಣಕ್ಕೆ ಬದಲಾಗುವುದನ್ನೇ ನಾವು ಕ್ರಾಂತಿ ಅಂತ ಕರಿತೀವಿ. ತಕ್ಷಣಕ್ಕೆ ಬದಲಾಗಬೇಕು, ಭಾಳ ಸಮಯ ತಗಬಾರ್ದು. ಭಾಳ ಸಮಯ ತಗಂದರೆ ಪರಿವರ್ತನೆ ಆಗ್ತಾ ಇದೆ, ಮಾರ್ಪಾಡಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ಇದೆ. ಅದಕ್ಕೆ ಕ್ರಾಂತಿಗೆ ಹಾಗಲ್ಲ ಅಲ್ವಾ. ಇವು ಸುಮಾರು ಕಡೆ ಇದನ್ನು ಗಮನಿಸ್ತೀವಿ. ಕ್ಷಿಪ್ರ ಬದಲಾವಣೆ ಅಂದರೆ ಕ್ಷೀರಕ್ರಾಂತಿ ಗಮನಿಸ್ತೀವಿ. 1-2 ವರ್ಷ ಅಥವಾ 5 ವರ್ಷದಲ್ಲೇ ಬದಲಾವಣೆಯನ್ನು ತರುವಂಥದ್ದು. ಯಾವುದರಲ್ಲಿ? ಕ್ಷೀರ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತಂದರೆ ಇದನ್ನು ಕ್ಷೀರಕ್ರಾಂತಿ ಅಂತ ಕರಿತೀವಿ. ಅಂದರೆ ಕ್ರಾಂತಿ ಬದಲಾವಣೆ ಆಯಿತು ಅಂತ ಅರ್ಥ. ಹೀಗೆ ಸುಮಾರಷ್ಟು ಕ್ರಾಂತಿ. ಆದರೆ ನಾವು ಈ ಪದ ಬಳಸುವಂಥ ಸನ್ನಿವೇಶಗಳೇ ಜಾಸ್ತಿ ಬೇರೆದೇ ಇದೆ. ಹೇಗೆ? ಅಲ್ಲಿ ಕ್ರಾಂತಿ ಆಯಿತು, ಏನು ಫ್ರಾನ್ಸ್ ಕ್ರಾಂತಿ ಆಯಿತು ಅಲ್ವಾ, ಈ ಕಡೆ ಇನ್ನೊಂದು ಕ್ರಾಂತಿ ಆಯಿತು ಅಂತಿರ್ತೀವಿ. ಕ್ರಾಂತಿ ಅಂದ್ರೇನು? ನಾವು ರಗಳೆ, ಗಲಾಟೆ, ಯುದ್ಧ ಅನ್ನೋ ಅರ್ಥಕ್ಕೆ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಕ್ರಾಂತಿ ಅಂದರೆ ಯುದ್ಧದ ರೂಪದಲ್ಲಾದರೂ ಬದಲಾಗಿರ್ಬೋದು, ಅಥವಾ ಶಾಂತಿಯುತವಾದರೂ ಬದಲಾವಣೆ ಆಗಿರ್ಬೋದು, ಅಥವಾ ಪ್ರಗತಿಯ ರೂಪದಲ್ಲೂ ಬದಲಾವಣೆ ಆಗಿರ್ಬೋದು. ಒಟ್ಟಾರೆ ಏನಲ್ಲಿ ಬದಲಾವಣೆ ಅಂತಂದೇ ಅರ್ಥ ಅದು ಕ್ರಾಂತಿ ಅಂದರೂ ಸಹಿತ. ಆದರೆ ಆ ಭಾಷೆ ಅಥವಾ ಪದದ ಧ್ವನಿ ಅಥವಾ ಅದರ ಬಳಸುವಂತಹ ರೀತಿ ಬೇರೆ ಥರ ಇದೆ ಅಷ್ಟೇ. ಆದರೆ ಪದಶಃ ಅರ್ಥ ಅದರದ್ದು ಬದಲಾವಣೆ ಅಂತಂದೆ. ಹಾಗಿದ್ರೆ ಪರಿವರ್ತನೆ, ಮಾರ್ಪಾಡು, ಕ್ರಾಂತಿ ಇವು 3 ಸಹಿತ ಸಮಾನಾರ್ಥಕವಾಗಿ ಬಳಸುವಂಥ ಪದಗಳು. ಅಗೋಚರ ಅಂದರೆ ಏನು? ಅಂದರೆ ಗೋಚರ ಅಂದರೆ ಗೋಚರಿಸು ಅಂದರೆ ಕಾಣು, ಕಣ್ಣಿಗೆ ಕಾಣು ಅಂತ ಅರ್ಥ. ಅಗೋಚರ ಅಂದರೆ ಕಣ್ಣಿಗೆ ಕಾಣದೇ ಇರು ಅಂತ ಅರ್ಥ. ಹಾಗಿದ್ರೆ ಅಗೋಚರ ಅನ್ನೋದು ಈ ಪರಿವರ್ತನೆ ಅಥವಾ ಬದಲಾವಣೆ ಅಥವಾ ಮಾರ್ಪಾಡು ಅಥವಾ ಕ್ರಾಂತಿ ಅನ್ನುವಂತಹ ಅರ್ಥಕ್ಕೆ ಈ ಪದ ಬಳಕೆ ಆಗೋದಿಲ್ಲ. ಹಾಗಾಗಿ ಇವು 3 ಸಮಾನಾರ್ಥಕ ಪದಗಳು, ಇದು ಬೇರೆ ಅರ್ಥನೇ ಕೊಡುತ್ತೆ. ಹಾಗಾಗಿ ಇದರಲ್ಲಿ ತೆಗಿಬೇಕಾಗಿರೋದು ಸರಿಯಾದಂಥ ಪದ 4ನೇ ಆಪ್ಷನ್ ಅಗೋಚರನ ತೆಗಿಬೇಕು. ನೋಡಿ, ಇಷ್ಟೆಲ್ಲ ಆಲೋಚನೆ ಬೇಕಾಗುತ್ತೆ. ಮತ್ತು ನೋಡುವಂಥ ದೃಷ್ಟಿಕೋನ ಬಹಳ ಇಂಪಾರ್ಟೆಂಟ್. ಭಾಳ ನಿಧಾನಕ್ಕೆ
ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇದಕ್ಕೆ ಟ್ರೈ ಆ್ಯಂಡ್ ಎರರ್ ಮೆಥಡನ್ನು ಬಳಸಬೇಕಾಗುತ್ತೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್. ಹಿಂಗಾದರೆ ಸರಿನಾ, ಮತ್ತು ಇದು ಯಾಕೆ ಹಿಂಗೆ ಆಗಬಾರ್ದು, ಈ ಥರದಲ್ಲಿ ಇದನ್ನು ಬದಲಾಯಿಸಬೇಕು. ಸರಿ ತಪ್ಪುಗಳ ಪ್ರಯತ್ನದಲ್ಲಿ ನಡಿಬೇಕಾಗುತ್ತಿದ್ದು. ನೋಡೋಣ ಮುಂದಿನ ಪ್ರಶ್ನೆ ಮತ್ತೆ. ಓಕೆ, ಮೂರನೇ ಪ್ರಶ್ನೆ ಹೇಗಿದೆ? ವಸಂತ, ಹೇಮಂತ, ಕಾರ್ತೀಕ, ಶರತ್. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ವಾ? ಕೆಲವ್ರಿಗೆ ಸುಲಭ, ಆದರೆ ಎಲ್ಲರಿಗೂ ಇದು ಸುಲಭ ಆಗಲಿಕ್ಕಿಲ್ಲ. ಯಾರಿಗೆ ಇದು ಸುಲಭ ಅಂತಂದರೆ ಬಹಳ ಇಂಪಾರ್ಟೆಂಟಾಗಿ ನೋಡಿ, ಈಗ ಒಂದು ಕ್ಲೂ ಕೊಡ್ತೀನಿ, ಇದು ಸುಲಭವಾಗಿ ಹೇಗೆ ಪತ್ತೆ ಹಚ್ಬೋದು ಅಂತ ನೋಡಿ. ಯಾರಿಗೆ ಪಂಚಾಂಗ ಅಥವಾ ಕ್ಯಾಲೆಂಡರ್, ಅದು ಹಿಂದೂ ಪಂಚಾಂಗ ಅಥವಾ ಹಿಂದೂ ಕ್ಯಾಲೆಂಡರ್, ಯಾರು ಇದನ್ನು ಗಮನಿಸ್ತಾ ಇರ್ತೀರಿ ಅಥವಾ ಅದನ್ನು ಆಲಿಸಿ ನಿಮ್ಮ ಗಮನಕ್ಕೆ ಬಂದಿದೆ, ಅವ್ರಿಗೆ ತುಂಬ ಸುಲಭ ಇದು. ಎಲ್ಲರಿಗೆ ಇದು ಭಾರಿ ಕಷ್ಟ, ಗುರುತಿಸೋಕ್ಕೆ ಆಗೋದಿಲ್ಲ. ಹಂಗನ್ಸ ಎಲ್ಲವೂ ಹೆಸರು ಕಾಣ್ತೇವೆ. ವಸಂತ ಹೆಸರು, ಹೇಮಂತನೂ ಹೆಸರು, ಕಾರ್ತಿಕನೂ ಹೆಸರು, ಶರತ್ತು ಹೆಸರು. ಈಗ ಏನು ತೆಗಿಬೇಕಿದ್ರಾಗೆ ಅಲ್ವಾ? ತುಂಬ ಕಷ್ಟ ಅನಿಸುತ್ತಲ್ಲ? ಖಂಡಿತ ಅತೀ ಸುಲಭ ಇದೆ. ಹೇಗೆ ಸುಲಭ ಅಂತ ಅದಕ್ಕಾಗಿನೇ ಒಂದು ಕ್ಲೂ ಕೊಟ್ಟೆ ನಾನು. ಏನು, ಭಾರತೀಯ ಅಥವಾ ಹಿಂದೂ ಪಂಚಾಂಗದ ಪ್ರಕಾರ ಏನು ಮಾಸಗಳು ಅಂತ ಒಂದು ಪಟ್ಟಿ ಇದೆ, ಹಾಗೆಯೇ ಋತುಗಳು ಅಂತ ಒಂದು ಪಟ್ಟಿ ಇದೆ. 2 ಮಾಸಗಳಿಗೆ ಒಂದು ಋತು, 2 ಮಾಸಗಳಿಗೆ ಒಂದು ಋತು, 2 ಮಾಸಗಳಿಗೆ ಒಂದು ಋತು, ಅಂದರೆ 12 ಮಾಸಗಳಿದ್ದಾವೆ. ನಾವು 12 ತಿಂಗಳುಗಳು ಅಂತ ಕರಿತೇವಲ್ಲ, ಹಾಗೆಯೇ ಇಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತೀಕ, ಈ ಥರದಲ್ಲಿ ಮಾಸಗಳಿದ್ದಾವೆ. ಹಾಗೆ ವಸಂತ ಋತು, ಶರದೃತು, ಹೇಮಂತ ಋತು, ಶಿಶಿರ ಋತು ಅಲ್ವಾ? ಈ ಥರದಲ್ಲಿ ಋತುಗಳಿದ್ದಾವೆ. ಇವು 6 ಇದ್ದಾವೆ, ಇವು 12 ಇದ್ದಾವೆ. ಹಾಗಿದ್ರೆ ಇಲ್ಲಿ ಒಂದು ಋತುಗಳ ಪಟ್ಟಿಯ ಜೊತೆಯಲ್ಲಿ, ಋತುಗಳ ಹೆಸರುಗಳ ಮಧ್ಯದಲ್ಲಿ ಒಂದು ಮಾಸದ ಹೆಸರು ಸೇರಿಕೊಂಡಿದೆ. ಹಾಗಾಗಿ ಅದನ್ನು ಹೆಕ್ಕಿ ತೆಗಿಬೇಕಾಗುತ್ತೆ. ಇದು ನೋಡುವಂಥ ದೃಷ್ಟಿಕೋನ. ಸ್ವಲ್ಪ ಹೇಗೆ ನಾವು ಯೋಚನೆ ಮಾಡಬೇಕು ಅಂತ ನೋಡಿ. ಎಂಥ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷಿಸುವಂಥ ಪ್ರಯತ್ನ, ಗುಂಪಿಗೆ ಸೇರಿದ ಪದ ಅನ್ನುವಂಥ ಪ್ರಶ್ನಾವಳಿಯ ಅಥವಾ ಆ ಟೆಕ್ನಿಕ್ಕನ್ನು ಬಳಸಿ ಹೇಗೆ ಪತ್ತೆ ಹಚ್ತಾರೆ ಅಂತ. ಓಕೆ, ಈಗ ನಿಮಗೆ ಗೊತ್ತಾಗೋತು ಇದರಲ್ಲಿ ಯಾವ್ದು ತೆಗಿಬೇಕಾಗಿದ್ರೆ ಕರೆಕ್ಟ್. ಎಷ್ಟನೇದು? 3ನೇ ಆಪ್ಷನ್, ಕಾರ್ತೀಕ ಮಾಸ ತೆಗಿಬೇಕು. ಇನ್ನು ಉಳಿದವೆಲ್ಲ ಋತುಗಳಾಗ್ತವೆ. ಓಕೆ, ಸರಿಯಾದಂಥ ಉತ್ತರ 3ನೇದು ಕಾರ್ತೀಕ. ಓಕೆ, 4ನೇ ಪ್ರಶ್ನೆ ನೋಡೋಣ. ತುಂಬ ಸುಲಭವಾಗಿರುವಂಥ ಪ್ರಶ್ನೆ. ಇಂಥದ್ದು ಕೇಳ್ತಾರೆ ಪರೀಕ್ಷೆಯಲ್ಲಿ. ಎಷ್ಟು ಸುಲಭ ಇದೆ ನೋಡಿ, ತುಂಬ ಸುಲಭವಾಗಿ ಪತ್ತೆ ಹಚ್ಚಬಹುದು ನೀವು. ಹುಟ್ಟು, ಸಾವು, ಕೊಲ್ಲು, ಕೊಲೆ, ಯಾವ್ದು ತೆಗಿತೀರಿ ಇದರಲ್ಲಿ? ತುಂಬ ಸುಲಭವಾಗಿ ಗುರುತಿಸ್ಬೋದು. ಎಲ್ಲದೂ ಒಂದು ಪ್ರಕ್ರಿಯೆ, ಇನ್ನೊಂದು ಅದರ ವಿರುದ್ಧ ಪ್ರಕ್ರಿಯೆ. ಯಾವುದು ಹಾಗಿದ್ರೆ ನೋಡಿ, ಸಾವು, ಕೊಲ್ಲು, ಕೊಲೆ ನೋಡಿ, ಎಲ್ಲದೂ ನಾಶ ಮಾಡ್ತಾ ಇದೆ, ಅಂದರೆ ಜೀವವನ್ನು ತೆಗಿತಾ ಇದೆ ಅಲ್ವಾ? ಸಾವು, ಕೊಲ್ಲು, ಕೊಲೆ, ಈ 3 ಸಹಿತ ಜೀವ ಇಲ್ಲದ ಒಂದು ಜೀವಿಯಲ್ಲಿ ಇರುವಂಥ ಜೀವವನ್ನು ತೆಗೆಯುವಂಥದ್ದು. ಹುಟ್ಟು ಒಂದು ಜೀವಿಗೆ ಜೀವವನ್ನು ಕೊಡುವಂಥದ್ದು, ಇದು ಹುಟ್ಟು ಅಲ್ವಾ? ಹಾಗಿದ್ರೆ ಯಾವ್ದು ತೆಗಿಬೇಕಿದ್ರಲ್ಲಿ? ಇವು 3 ಒಂದು ಸಮಾನಾರ್ಥಕ ಅಥವಾ ಸಮಾನ ಅರ್ಥಕ್ಕೆ ಬಳಸುವಂತಹ ಅಥವಾ ಒಂದೇ ಪ್ರಕ್ರಿಯೆಯ ಪದಗಳು. ಸಾವು, ಕೊಲ್ಲು, ಕೊಲೆ, ಇದಕ್ಕೆ ವಿರುದ್ಧ ಪ್ರಕ್ರಿಯೆ ಹುಟ್ಟು ಅನ್ನೋದು. ಹಾಗಾದರೆ ಸರಿಯಾದಂಥ ಉತ್ತರ 1ನೇ ಆಪ್ಷನ್, ಹುಟ್ಟುವನ್ನು ತೆಗಿಬೇಕಾಗುತ್ತೆ. ಓಕೆ, ಈಗ 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಇದು ಸಹಿತ ತುಂಬ ಸುಲಭ ಅಂತ ನಾನಂತೂ ಭಾವಿಸ್ತೀನಿ. ನಿಮಗೂ ಸಹಿತ ಖಂಡಿತವಾಗಿದ್ದು ಸುಲಭ ಅನಿಸುತ್ತೆ. ಕ್ಷಣಿಕ, ಯುಗ, ಸ್ಥಳ, ಕಾಲ. ಎಷ್ಟು ಸುಲಭವಾಗಿ ಪತ್ತೆ ಹಚ್ಬೋದಲ್ವಾ? ಯಾವುದೋ ಒಂದು ವಿಷಯವನ್ನು 3 ಪದಗಳು ಹೇಳ್ತಾ ಇದ್ದಾವೆ. ಒಂದು ಘಟನೆ ಅಥವಾ ಒಂದು ವಿಷಯಕ್ಕೆ ಈ 3 ಪದಗಳು ಬಳಕೆ ಆಗ್ತಾವೆ. ಆದರೂ ಒಂದು ಪದ ಈ ಘಟನೆಗೆ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ. ಅದು ಯಾವುದು ಅಂತೂ ಗುರುತಿಸ್ಬೇಕು. ನೋಡಿ, ಕ್ಷಣಿಕ ಅನ್ನೋದು ಕ್ಷಣಿಕ ಅಂತ ಅಂದರೆ ಒಂದು ಕ್ಷಣದ ಸನ್ನಿವೇಶ ಅನ್ನೋವಂಥದ್ದು. ಒಂದು ಕ್ಷಣಿಕ ಸಿಟ್ಟು ಮಾಡಿ ಸುಮ್ಮನೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟ ಅವನು ಅಂತ ಕ್ಷಣಿಕದ ಅಂತಂದು ಏನಂಗಿದ್ರೆ ಒಂದು ಕ್ಷಣ, ಒಂದು ನಿಮಿಷ ಅಥವಾ ಒಂದು ಸೆಕೆಂಡ್ ಅನ್ನೋ ಅರ್ಥಕ್ಕೆ ಬಳಕೆ ಮಾಡ್ತೀವಿ. ಯುಗ, ಇದು ಸಹಿತ ಏನಕ್ಕೆ ಅರ್ಥ ಮಾಡ್ತಾ ಇದ್ದೀವಿ ಅಥವಾ ಯಾವುದಕ್ಕೆ ಬಳಸ್ತಾ ಇದ್ದೀವಿ ಇದನ್ನು? ಇದೂ ಸಹಿತ ಟೈಮನ್ನು, ಕಾಲವನ್ನು ಹೇಳೋದಕ್ಕೆ ಬಳಸುವಂಥ ಒಂದು ಪದ. ಯುಗಗಳು, ಯುಗ ಯುಗಾಂತರ ಅಥವಾ ಯುಗಗಳು ಅಂತ ಕರಿತೀವಿ.
ಹಾಗೆ ಕಲಿಯುಗ, ದ್ವಾಪರ ಯುಗ. ಯುಗ ಯುಗ ಅಂದರೆ ಏನರ್ಥ? ಇದು ಒಂದು ಕಾಲವನ್ನು ಅಳೆಯುವ ಮಾಪನ ಆಗಿದೆ. ಕ್ಷಣಿಕ ಅನ್ನೋದು ಒಂದು ಕಾಲವನ್ನು ಅಳೆಯುವ ಮಾಪನ, ಯುಗ ಅನ್ನೋದು ಒಂದು ಕಾಲವನ್ನು ಅಳೆಯುವ ಮಾಪನ. ಹಾಗೆ ಕಾಲ, ಟೈಮ್, ಇದು ಸಹಿತ ಕಾಲವನ್ನು ಸಹಿತ ಇದೇ ವಿಷಯಕ್ಕೆ ಸಂಬಂಧಪಟ್ಟಿರೋದು, ಕಾಲಕ್ಕೆ ಸಂಬಂಧಪಟ್ಟಿರೋದು. ಕ್ಷಣಿಕ ಇರ್ಬೋದು, ಯುಗ ಅನ್ನೋದಿರ್ಬೋದು. ಆದರೆ ಸ್ಥಳ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಲ್ವಾ? ಇದು ಒಂದು ಪ್ರದೇಶಕ್ಕೆ ಅಲ್ವಾ, ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರುವಂಥ ಪದ ಆಗುತ್ತಿದ್ದು. ಹಾಗಾಗಿ ಇದರಲ್ಲಿ ಈ ಗುಂಪಿನಲ್ಲಿ ಯಾವುದು ಈ ಮೂರು ಪದಗಳಿಗೆ ಸೇರದೇ ಇರುವಂಥ ಪದ ಅಂತ ನೀವು ಖಂಡಿತವಾಗಿ ಗುರುತಿಸ್ಬೋದು. ಈಗ ತುಂಬ ಸುಲಭ ಅಂತ ಹೇಳಿದೆ ನಾನು. ಓಕೆ, ಸರಿಯಾದಂಥ ಉತ್ತರ ಸ್ಥಳ, ಮೂರನೇ ಆಪ್ಷನ್ ಇಲ್ಲಿ ಗುರುತಿಸ್ಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಏನು ಹೇಳ್ತಾ ಇದೆ? ಸ್ವಲ್ಪ ಇದು ನಿಮಗೆ ಒಂದು ವಿಶೇಷವಾದಂಥ ವ್ಯಾಕರಣ, ಕನ್ನಡ ವ್ಯಾಕರಣದ ಒಂದು ದೃಷ್ಟಿಕೋನ ಇದ್ದರೆ ಇದನ್ನು ಪತ್ತೆ ಹಚ್ಚಬಹುದು, ಇಲ್ಲದ್ರೆ ಆಗೋದಿಲ್ಲ. ಇದನ್ನು ಸಹಿತ ಕಿಲ ಕಿಲ, ಜುಳು ಜುಳು, ಅಬ್ಬಬ್ಬ, ರಪ ರಪ, ನೋಡಿ ಎಲ್ಲವೂ ನೋಡಿ. ಕಿಲ ಕಿಲ 2 ಪದ ಇದಾವೆ, ಜುಳು ಜುಳು 2 ಪದ ಇದಾವೆ, ಅಬ್ಬ ಅಬ್ಬ 2 ಪದ ಇದಾವೆ, ರಪ ರಪ 2 ಪದ ಇದಾವೆ. ಅಂದರೆ ಯಾವುದಂತ ಗುರುತಿಸ್ಬೇಕಿದ್ರಲ್ಲಿ ಅಲ್ವಾ? ತುಂಬ ಸುಲಭ ಇದೆ. ಯಾವ ದೃಷ್ಟಿ, ಆ ದೃಷ್ಟಿಕೋನ ನೋಡಿದರೆ ತುಂಬ ಸುಲಭ. ಈಗ ಉದಾಹರಣೆಗೆ ಸ್ವಲ್ಪ ಈ ಲಾಂಗ್ ಸೈಟ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಏನು ಕಾಣ್ತಿರಲ್ಲ, ಮಂಜು ಕಾಣ್ತದೆ, ಏನೋ ಕಾಣ್ತಾ ಇಲ್ಲ ಅಂತ. ಯಾವಾಗ ಸರಿಯಾದಂಥ ಪಾಯಿಂಟ್ ಇರೋ ಕನ್ನಡಕ ಹಾಕಿದ ಕರೆಕ್ಟ್ ಗೊತ್ತಾಗುತ್ತೋ ಅಂತೀನೋ, ಗೊತ್ತಾಗುತ್ತೆ, ಕಾಣ್ತಿದ್ದ ಅಂದರೆ ಆ ಕನ್ನಡಕ ಹಾಕಬೇಕು. ಇದರಲ್ಲಿ ಯಾವ ಕನ್ನಡಕ ಹಾಕಬೇಕು? ಕಣ್ಣಿನ ಡಾಕ್ಟ್ರ್ ಕೊಡುವಂಥ ಕನ್ನಡಕ ಅಲ್ಲ, ಅಂದರೆ ಕನ್ನಡದ ವ್ಯಾಕರಣ ಕೊಡುವಂಥ ಕನ್ನಡಕ ಹಾಕಬೇಕು. ಇದಕ್ಕೆ ಯಾವುದದು ಹಾಗಿದ್ರೆ ಬಹಳ ಸುಲಭ. ಇಲ್ಲಿ ಅನುಕರಣ ಅವ್ಯಯ ಅನ್ನುವಂಥ ಕನ್ನಡಕ ಅಥವಾ ಇನ್ನೊಂದು ದ್ವಿರುಕ್ತಿ ಅನ್ನುವಂಥ ಕನ್ನಡಕ, ಇವೆರಡರಲ್ಲಿ ಯಾವುದಾರ ಒಂದು ಹಾಕ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಅನುಕರಣ ಅವ್ಯಯದ ಪದಗಳ ಜೊತೆಯಲ್ಲಿ ದ್ವಿರುಕ್ತಿಯ ಪದ ಸೇರ್ಕೊಂಡ್ಬಿಟ್ಟು ಇದು ಒಂದು ಗುಂಪಾಗ್ಬಿಟ್ಟಿದೆ, ಅಂದರೆ ಮಿಶ್ರಣ ಆಗಿಬಿಟ್ಟಿದೆ. ಅದರಲ್ಲಿ ಯಾವ ಪದ ಹೊರ ತೆಗಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಅಂದರೆ 3 ಪದಗಳು ಏನು ಅನುಕರಣ ಅವ್ಯಯದಲ್ಲಿದ್ದಾವ ಅಥವಾ ದ್ವಿರುಕ್ತಿಯಲ್ಲಿದ್ದಾವ 3 ಪದಗಳು, ಇದನ್ನು ಹುಡುಕಬೇಕಾಗತ್ತೆ. ಹಾಗಾಗಿ ತುಂಬ ಸುಲಭ. ಏನು ನಮಗೆ ದ್ವಿರುಕ್ತಿ ಅಂದರೆ ಏನು ಅಂತ ಗೊತ್ತಿರಬೇಕು, ಅನುಕರಣ ಅವ್ಯಯ ಅಂದರೆ ಏನು ಅಂತ ಗೊತ್ತಿರಬೇಕು. ಹಾಗಿದ್ರೆ ಇದು ತುಂಬ ಸುಲಭ. ಹಂಗಾರೆ ದ್ವಿರುಕ್ತಿ ಅಂದ್ರೇನು? ತುಂಬ ಸುಲಭ. ದ್ವಿ ಅಂದರೆ 2, ಉಕ್ತಿ ಅಂದರೆ ಮಾತು. ಮಾತು ಅಂತಂದರೆ ಮೀನಿಂಗ್ ಇರಬೇಕು ಅದಕ್ಕೆ, ಇಲ್ಲಾಂದರೆ ಮಾತಾಗೋದಿಲ್ಲ, ಅದು ಸುಮ್ಮನೆ ಧ್ವನಿ ಆಗುತ್ತೆ, ಶಬ್ದ ಆಗುತ್ತೆ. ಹಾಗಿದ್ರೆ ಮಾತು ಅನ್ಬೇಕಾದ್ರೆ ಅದಕ್ಕೆ ಅರ್ಥ ಇರಬೇಕು. ಅರ್ಥ ಇರುವ 2 ಪದಗಳು ಜೊತೆಯಾಗೇ ವ್ಯಕ್ತವಾದರೆ ಅದು ದ್ವಿರ್ ಉಕ್ತಿ. ದ್ವಿರ್ ಅಂದರೆ 2, ಉಕ್ತಿ ಅಂದರೆ ಮಾತು. ಅರ್ಥ ಇರುವ 2 ಪದಗಳು ಅಥವಾ ಒಂದೇ ಪದ ಅರ್ಥ ಇರಬೇಕು, ಅದಕ್ಕೆ ಒಂದೇ ಪದ ಅರ್ಥ ಇರಬೇಕು. ಅದು 2 ಸರಿ ದ್ವಿರ್, 2 ಸರಿ ಉಕ್ತಿ ವ್ಯಕ್ತವಾದರೆ, ಆ ಮಾತು ವ್ಯಕ್ತವಾದರೆ ಅದು ದ್ವಿರುಕ್ತಿ ಆಗುತ್ತೆ. ಅರ್ಥ ಇರುವ ಒಂದು ಪದ 2 ಸರಿ ಅದು ವ್ಯಕ್ತ ಆಗಬೇಕು ಅಥವಾ ನಾವು ಹೇಳಬೇಕು, ಇದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಅರ್ಥ ಇಲ್ಲದ ಪದ, ಶಬ್ದ, ಅರ್ಥ ಇಲ್ಲದ ಶಬ್ದ, ಪದ ಅಲ್ಲ ಅಥವಾ ಇದು ಮಾತಲ್ಲ, ಅರ್ಥ ಇಲ್ಲದ ಶಬ್ದ, ಅದನ್ನು ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಅನುಕರಣ ಅವ್ಯಯ. ಉದಾಹರಣೆಗೆ ಕಿಲ ಅಂತೀವಿ. ಏನು ಕಿಲ? ಏನು ಅರ್ಥ ಇಲ್ಲ. ಕಿಲ ಅನ್ನೋದಕ್ಕೆ ಏನು ಅರ್ಥ ಇದೆ? ಏನು ಅರ್ಥ ಇಲ್ಲ. ಹಾಗೆ ಜುಳು ಏನು ಅರ್ಥ ಇಲ್ಲ. ಇದೊಂದು ಶಬ್ದ. ಯಾವಾಗ ಜುಳು ಜುಳು ಅಂತ ಹೇಳಿದಾಗ ನದಿ ಹರಿಯುವಾಗ ಅಥವಾ ನೀರು ಹರಿಯುವಾಗ ನಿಧಾನಕ್ಕೆ ಅದನ್ನು ಆಲಿಸಿದ್ರೆ ಜುಳು 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 ಶಬ್ದ ಬರ್ತಾ ಇರತೈತಿ. ಹಾಗೆಯೇ ಪಕ್ಷಿಗಳು ಇರ್ಬೋದು ಅಥವಾ ಮಗು ಇರ್ಬೋದು, ಅಲ್ಲಿ ನಗುವಾಗ ಕಿಲ ಕಿಲನೇ ನಗುತ್ತೆ, ಕಿಲ ಕಿಲ ಅಂತ. ಹಾಗೆ ಇನ್ನೊಂದಿದೆ ಅಬ್ಬಬ್ಬ ಅಂತ ಇದೆ. ಅಬ್ಬ ಅಬ್ಬ ಅಂತ. ಏನಿದು ಅಬ್ಬ? ಇದಕ್ಕೊಂದು ಅರ್ಥ ಇದೆ. ಇದನ್ನು ನಾವೇನಂತ ಕರಿತೀವಿ? ಇದಕ್ಕೆ ಅರ್ಥ ಇದೆ. ಇದನ್ನು ಭಾವಸೂಚಕ ಪದ, ಇದು ಭಾವಸೂಚಕ ಪದ. ಹಾಗಾಗಿ ಈ ಹಬ್ಬ ಅನ್ನೋದಿದೆಯಲ್ಲ ಭಾವಸೂಚಕವಾಗಿ ಬಳಕೆ ಮಾಡುವಂಥ ಒಂದು ಅವ್ಯಯ ಪದ. ಇದು ಭಾವಸೂಚಕ ಅವ್ಯಯ ಪದ ಅಂತಂದು ಹೇಳ್ಬೋದು ಇದನ್ನು, ಅಥವಾ ದ್ವಿರುಕ್ತಿಯಾಗಿ ಬಳಸ್ಬೋದು. ಹಬ್ಬ ಅನ್ನೋದು ಅದು ದ್ವಿರುಕ್ತಿ ನಿಮಗೆ ಸರಿ ಹೋಗೋದಿಲ್ಲ ಅಂದರೆ ಭಾವಸೂಚಕವಾಗಿ ಬಳಸ್ಬಿಡಿ. ಇದನ್ನು ಭಾವಸೂಚಕ ಅವ್ಯಯ ಪದವಾಗಿ ಅಬ್ಬಬ್ಬ ಅಂತಂದು ಇದನ್ನು ಈ ದೃಷ್ಟಿಯಲ್ಲೂ ನೋಡ್ಬೋದು. ಇನ್ನೊಂದು ರಪ, ಇದಕ್ಕೆ ಅರ್ಥ ಇಲ್ಲ. ರಪ ಅಂದರೆ ಮಳೆ ಸುರಿತಾ ಇರಬೇಕಾದ್ರೆ ರಪ ಅಂತ ಮಳೆ ಸುರಿತು ನೋಡಿ. ಹಾಗಿದ್ರೆ ಇಲ್ಲಿ ಯಾವುದೋ
ಮೂರು ಪದಗಳು ಅನುಕರಣೆ ಮಾಡ್ತವೆ, ಯಾವುದೋ ಒಂದು ಸೌಂಡನ್ನು, ಶಬ್ದವನ್ನು ಅನುಕರಣೆ ಮಾಡ್ತಾ ಇದೆ. ಆದರೆ ಒಂದು ಮಾತ್ರ ಅನುಕರಣೆ ಮಾಡ್ತಾ ಇಲ್ಲ, ಭಾವವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಯಾವುದು ಭಾವವನ್ನು ವ್ಯಕ್ತಪಡಿಸ್ತಾ ಇದೆ? ಅದು ಭಾವಸೂಚಕ ಅವ್ಯಯ, ಅಥವಾ ಅದನ್ನು ನಾವು ಈ ಥರದಲ್ಲಿ ನೋಡಬೇಕು. ಆಯಿತು. ಇನ್ನೊಂದಿದೆ ಕಿಲ ಕಿಲ, ಜುಳು ಜುಳು, ರಪ ರಪ, ಇದು ಅನುಕರಣ ಅವ್ಯಯದಲ್ಲಿ ನೋಡಬೇಕಾಗುತ್ತೆ. ಈ ದೃಷ್ಟಿಕೋನ ಇದಕ್ಕೆ ಬೆಳೆಸ್ಕೋಬೇಕು ನಾವು ಬಹಳ ಮುಖ್ಯವಾಗಿ. ನೋಡಿ, ನಾನು ಇಲ್ಲಿ ಒಂದು ಬೇಕಂತ ನಿಮಗೊಂದು ಸಣ್ಣ ಒಂದು ಸಲಹೆಯನ್ನು ಕೊಡ್ತಾ ಇದ್ದೆ. ನಾನು ಏನು ದ್ವಿರುಕ್ತಿ ಅಂತ ನೋಡಬಹುದಾ ಅಂತ ನೋಡ್ತಾ ಇದ್ದೆ. ಟ್ರೈ ಆ್ಯಂಡ್ ಎರರ್ ಮೆಥಡ್ನಲ್ಲಿ ನೋಡಬೇಕು ಅಂತ ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೆ. ನೋಡಿ, ಇಲ್ಲಿ ದ್ವಿರುಕ್ತಿಯಾಗಿ ನೋಡೋದಾದರೆ ಇಲ್ಲಿ ಅರ್ಥ ಇರಬೇಕು ಪದ. ಹಬ್ಬ ಅನ್ನೋದು ಭಾವಕ್ಕೆ ವ್ಯಕ್ತಪಡುತ್ತೆ. ಹಾಗಾಗಿ ಇದನ್ನು ದ್ವಿರುಕ್ತಿ ನೋಡೋದಕ್ಕಿಂತ ಭಾವಸೂಚಕ ಅವ್ಯಯ ಅನ್ನೋದು ಅತ್ಯಂತ ಸೂಕ್ತವಾಗುತ್ತೆ ಇದಕ್ಕೆ. ಹಾಗಾಗಿ ಹಾಗಿದ್ರೆ ಇದು ಅವ್ಯಯಗಳೇ ಮೂರು, ಇಲ್ಲಿ ದ್ವಿರುಕ್ತಿ ಇಲ್ಲೇ ಇಲ್ಲ ಅಂದ್ಕೊಂಡ್ಬಿಡೋಣ ಅಲ್ವಾ? ದ್ವಿರುಕ್ತಿನೇ ಇಲ್ಲ. 4 ಸಹಿತ ಅವ್ಯಯಗಳಿದ್ದಾವೆ. ಈ ಅವ್ಯಯಗಳಲ್ಲಿ ಒಂದು ಅನುಕರಣ ಅವ್ಯಯ ಇದೆ, ಇನ್ನೊಂದು ಭಾವಸೂಚಕ ಅವ್ಯಯ ಇದೆ. 3 ಅನುಕರಣ ಅವ್ಯಯಗಳು, ಒಂದು ಭಾವಸೂಚಕ ಅವ್ಯಯ. ಹಾಗಾಗಿ ಇದರಲ್ಲಿ ಭಾವಸೂಚಕ ಅವ್ಯಯ ಯಾವುದು ಅಂತ ಗುರುತಿಸಬೇಕು? ಅಬ್ಬಬ್ಬ ಅನ್ನೋವಂಥದ್ದು. ಹಾಗಾದರೆ 3ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇದು ಒಂದು ತುಂಬ ಸುಲಭ ಇರುವಂಥ ಪ್ರಶ್ನೆ. ಪದಗಳ ಅರ್ಥ ಚೆನ್ನಾಗಿ ಗೊತ್ತಿದ್ದರೆ, ಪದಗಳ ಅರ್ಥದ ಮೇಲೆ ನಿಂತಿರುವಂಥ ಒಂದು ಪ್ರಶ್ನೆ ಇದು. ಈ ರೂಪದಲ್ಲಿ ನೋಡ್ತಾರೆ. ಈ ಸಮಾನಾರ್ಥಕ ಪದಗಳನ್ನು ಗುರುತಿಸ್ರಿ ಅಂತ ಕೇಳ್ತಾರಲ್ಲ, ಆ ಥರದಲ್ಲಿರುವಂಥ ಪ್ರಶ್ನೆ ಇದು. ಸೂರ್ಯ, ಶಶಿ, ಇನ, ಭಾಸ್ಕರ ಅಂತ ಇದೆ. 4 ಏನು? ಸೂರ್ಯ, ಶಶಿ, ಇನ, ಭಾಸ್ಕರ. ಭಾಳ ಕಡೆಗೆ ನಾವು ಏನು ಗಮನಿಸ್ತೇವೆ ಅಂದರೆ ಇದರಲ್ಲಿ ಯಾಕೆ ಇದು ಸೂರ್ಯ, ಶಶಿ, ಭಾಸ್ಕರ ಎಲ್ಲ ವ್ಯಂಜನದಿಂದ ಶುರುವಾಗ್ಯವೆ, ಇನ ಅನ್ನೋದು ಸ್ವರದಿಂದ ಶುರುವಾಗೈತೆ, ಹಂಗಾಗಿ ಇನ ತೆಗೆದುಬಿಡೋಣ ಅನ್ನಿಸ್ಬೋದು ಬಹುಶಃ ಅಲ್ವಾ? ಆ ದೃಷ್ಟಿಕೋನ ಅಲ್ಲ ಇದು. ಅದಕ್ಕಾಗಿ ನಾನು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು, ಅದಕ್ಕೆ ಟ್ರೈ ಆ್ಯಂಡ್ ಎರರ್ ಮೆಥಡನ್ನು ಬಳಸಿ ಅಂತ ಅದಕ್ಕೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಹಾಗಿದ್ದರೆ ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು ಇದನ್ನು ಅಂದರೆ, ಇನ ಅಂದರೆ ಏನು ಅಂತ ಗೊತ್ತಿರಬೇಕು, ಭಾಸ್ಕರ ಅಂದರೆ ಏನು ಅಂತ ಗೊತ್ತಿರಬೇಕು. ಅದಕ್ಕೆ ನಾನು 2 ಪದಗಳನ್ನು, ಯಾವುದಾದ್ರೂ 2 ಪದಗಳನ್ನು ನಾನು ಮುಖ್ಯವಾಗಿ ನೀವು ಸಮಾನಾರ್ಥಕ ಪದವಾಗಿ ಗುರುತಿಸ್ಕೋಬೇಕು ಅಂತ ಹೇಳಿದೆ ನಾನು ಇದನ್ನು ಕೊಟ್ಟವಾಗ. ಹೀಗೆ ಸೂರ್ಯ ಅನ್ನೋದೊಂದು ಪದ ಇದೆ, ಭಾಸ್ಕರ ಅನ್ನೋದೊಂದು ಪದ ಇದೆ. ಎರಡೂ ಸಹಿತ ಸಮಾನಾರ್ಥಕ ಪದಗಳು. ಸೂರ್ಯನಿಗೆ ಇರುವ ಮತ್ತೊಂದು ಹೆಸರು ಭಾಸ್ಕರ ಅಂತ. ಆದರೆ ಶಶಿ ಅನ್ನೋ ಪದ ಇದೆಯಲ್ಲ, ಸೂರ್ಯ ಅನ್ನೋ ಅರ್ಥಕ್ಕೆ ಬಳಸೋದಲ್ಲ. ಶಶಿ ಅಂದರೆ ಏನು? ಹಾಗಿದ್ರೆ ಶಶಿ ಧರ ಅಂತ ಕೇಳಿದಿರಿ ನೀವು ಪದ. ಶಶಿ ಧರ ಅಂದ್ರೇನು? ಯಾರು? ಶಿವನಿಗೆ ಶಶಿಧರ. ಯಾರು ತನ್ನ ಶಿರದಲ್ಲಿ ಶಶಿಯನ್ನು ಧರಿಸ್ಕೊಂಡಿರ್ತಾನೋ ಅವನೇ ಶಶಿಧರ. ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಅಲ್ವಾ? ಶಿರದಲ್ಲಿ ಯಾರು ಶಶಿಯನ್ನು ಧರಿಸಿರ್ತಾನೆ? ಯಾರಾಗಿದ್ರೆ? ಹಾಗಾದರೆ ಶಶಿ ಅಂದರೆ ಯಾರು ಗೊತ್ತಾಯ್ತು ನಮಗೆ? ಚಂದ್ರ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಯಾವುದು ಗಮನಿಸಬೇಕಾಗತ್ತೆ? ಇಲ್ಲಿ ನೋಡಿ, ಇನ ಅನ್ನೋದು ಗುರುತಿಸ್ಬೇಕಾಗತ್ತೆ. ಇನ ಅಂದರೆ ನಮಗೆ ಗೊತ್ತಿಲ್ಲ ಅಂತಂದರೆ ಅನ್ಕೊಂಡ್ಬಿಡೋಣ. ಆದರೆ ಇನ್ನು ಉಳಿದವಾದರೂ ಈ ಥರದಲ್ಲೇ ನಾವು ನೋಡ್ತಾ ಸರಿಯಾದ ಉತ್ತರ ಯಾವುದು ಅಂತ ಗುರುತಿಸ್ಬೇಕಾಗುತ್ತೆ. ಹಾಗಿದ್ರೆ ಶಶಿ ಅನ್ನೋದು ಸೂರ್ಯ ಅಲ್ಲ ಅಂದಮೇಲೆ ಇನ ಅನ್ನೋದು ಸೂರ್ಯ ಇರೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸೂರ್ಯ, ಇನ, ಭಾಸ್ಕರ ಇವು ಸಮಾನಾರ್ಥಕ ಪದಗಳು. ಶಶಿ ಅನ್ನೋದು ಇದಕ್ಕೆ ವಿರುದ್ಧಾರ್ಥಕ, ಅಂದರೆ ಸಂಬಂಧಪಡದೇ ಇರುವಂಥ ಪದ ಚಂದ್ರ ಅಂತಾಗುತ್ತೆ, ಇದು ಸೂರ್ಯ ಅಂತಾಗುತ್ತೆ. ಇನ ತನೂಜನ ಕೂಡೆ ಸರಸವನೆಸಗಿ ಅನ್ನೋವಂಥ ಒಂದು ವಾಕ್ಯ ಅಥವಾ ಒಂದು ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸ ಬರೆದಿರುವಂಥ ಒಂದು ಷಟ್ಪದಿಯಲ್ಲಿ ಇದನ್ನು ಗಮನಿಸ್ಬೋದು ನಾವು. ಇನ ತನೂಜನ ಕೂಡೆ ಅಂದರೆ ಸೂರ್ಯನ ಮಗನನ್ನು ಕೂಡಿಕೊಂಡು ಅಂತ, ಅವನ ಜೊತೆಗೆ ಭೇಟಿಯಾಗಿ, ಅವನಿಗೆ ಭೇಟಿಯಾಗಿ ಅಂತ ಬರುತ್ತೆ. ಹೆಂಗಾರೆ ಏನು ಇನ ಅಂದರೆ ಸೂರ್ಯ ಅಂತ ಅರ್ಥ. ನೀವು ಸಾಮಾನ್ಯವಾಗಿ ಅದಕ್ಕಾಗಿಯೇ ಈ 8, 9, 10, 11, 12ನೇ ತರಗತಿಯ ಏನು ಸಮಾನಾರ್ಥಕ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದೆ, ಆ ಸಮಾನಾರ್ಥಕ ಪದಗಳ ಪಟ್ಟಿಯನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗೂ ಇದಕ್ಕೂ ಸಹಿತ ಸಹಾಯ ಆಗುತ್ತೆ ಇಲ್ಲಿ. ಹಾಗೆ ಇನ ತನುಜ ಅಂದರೆ ಸೂರ್ಯನ ಮಗ ಅಂದರೆ ಕರ್ಣ ಅಂತ ಅರ್ಥ ಆಗುತ್ತೆ ಇದಕ್ಕೆ. ಓಕೆ, ಹಾಗಿದ್ರೆ ಇದರಲ್ಲಿ ತೆಗಿಬೇಕಾಗಿರುವಂಥ ಉತ್ತರ ಯಾವುದು? 2ನೇ ಆಪ್ಷನ್ ಶಶಿ. ಇನ್ನು ಉಳಿದಿದ್ದೆಲ್ಲ ಸೂರ್ಯನಿಗೆ ಇರುವಂಥ ಸಮಾನಾರ್ಥಕ ಪದ 2ನೇ ಶಶಿ ಅನ್ನೋದನ್ನು ಹೊರ ತೆಗಿಬೇಕಾಗುತ್ತೆ. ಓಕೆ, 8ನೇ ಪ್ರಶ್ನೆ ನೋಡೋಣ. ಶ್ರೀರಾಮಾಯಣ ದರ್ಶನಂ, ಮುಖಜ್ಜಿಯ ಕನಸುಗಳು, ಭಾರತ ಸಿಂಧುರಶ್ಮಿ, ಕವಿರಾಜ ಮಾರ್ಗ ಯಾವ್ದು ತೆಗಿಬೇಕಿದ್ರಲ್ಲಿ? ತುಂಬ ಸುಲಭ. ಬೇರೆ ಬೇರೆ ದೃಷ್ಟಿಕೋನದಲ್ಲಿ ತೆಗಿಬೋದು ನೀವೆಲ್ಲ ಖಂಡಿತವಾಗೂ. ಹೇಗೆ? ಶ್ರೀರಾಮನ ದರ್ಶನಮು, ಮುಖಜ್ಜಿಯ ಕನಸು, ಭಾರತ ಸಿಂಧುರಶ್ಮಿ ಎಲ್ಲವೂ ಹೊಸಗನ್ನಡದಲ್ಲಿ ತಯಾರಾದವು. ಅಂದರೆ ಈ ಕಾಲದಲ್ಲಿ, ಅಂದರೆ 18, 19ನೇ ಶತಮಾನದಲ್ಲಿ ರಚನೆ ಆದಂಥವು. ಕವಿರಾಜ ಮಾರ್ಗ ಅತ್ಯಂತ ಹಳೆಯ ಕಾಲದಲ್ಲಿ ಅಥವಾ
ಪೂರ್ವದಲ್ಲಿ ಶ್ರೀವಿಜಯನ ಅಥವಾ ಅಮೋಘವರ್ಷ ಶ್ರೀವಿಜಯನ ಕಾಲದಲ್ಲಿ ರಚನೆಯಾಗಿದ್ದು, ಹಾಗಾಗಿ ಅಮೋಘವರ್ಷ ಬರೆದಿರುವಂಥ ಕವಿರಾಜ ಮಾರ್ಗವನ್ನು ತೆಗೆದು ಬಿಡಬಹುದು ಅನ್ಬೋದು. ಖಂಡಿತ ಸರಿ ಮಾಡ್ಬೋದು. ಆದರೆ ಇದು ಒಂದು ದೃಷ್ಟಿಕೋನ. ಇನ್ನೂ ಒಂದು ದೃಷ್ಟಿಕೋನ ಇದೆ ಇದಕ್ಕೆ. ಹೇಗೆ ಅಂದರೆ ಇವೆಲ್ಲವೂ ಸಾಮಾನ್ಯವಾಗಿ ನೋಡಿ, ಶ್ರೀರಾಮಾಯಣ ದರ್ಶನಂ, ಮುಖಜ್ಜಿಯ ಕನಸು, ಭಾರತ ಸಿಂಧು ರಶ್ಮಿ, ಇವು ಸೃಜನಶೀಲವಾಗಿರುವಂಥ ಕೃತಿಗಳಿವು. ಆದರೆ ಕವಿರಾಜ ಮಾರ್ಗ ಇದು ಶಾಸ್ತ್ರಕೃತಿ, ಶಾಸ್ತ್ರ ಗ್ರಂಥ. ಹಾಗಾಗಿ ಕವಿರಾಜ ಮಾರ್ಗ ಶಾಸ್ತ್ರ ಗ್ರಂಥ ಈ ಗುಂಪಿಗೆ ಸೇರೋದಿಲ್ಲ, ಅದನ್ನು ತೆಗಿಬೇಕು. ನೋಡಿ, 2-3 ದೃಷ್ಟಿಕೋನ. ಅಕಸ್ಮಾತ್ ಇದ್ರ ಮಧ್ಯದಲ್ಲಿ ಶ್ರೀ ರಾಮಾಯಣ ದರ್ಶನಂ ಬದಲಿ ಅಕಸ್ಮಾತ್ಗೆ ವಿಕ್ರಮಾರ್ಜುನ ವಿಜಯಂ ಇತ್ತು ಅಂತಂದರೆ ಆವಾಗ ಯಾವ್ದು ತೆಗಿಬೇಕು? ಆವಾಗ ನಿಮಗೆ ಸಮಸ್ಯೆ ಶುರು ಆಗ್ತಿತ್ತು ಅಲ್ವಾ? ಸದ್ಯ ಇವು 3 ಒಂದು ದೃಷ್ಟಿಕೋನದಲ್ಲಿದ್ದಾವೆ, ಹಾಗಾಗಿ ಅದನ್ನು ತೆಗೆದುಬಿಟ್ವಿ. ಇದನ್ನು ಬಿಟ್ಟು ಇದೇ ಥರದ ಒಂದು ಪ್ರಶ್ನೆನ ಅಲ್ಲಿ ವಿಕ್ರಮಾರ್ಜುನ ವಿಜಯಂ ಕೊಟ್ಬಿಟ್ರೆ ಆವಾಗ ಕಷ್ಟ ಆಗುತ್ತೆ. ಹಳೆಗನ್ನಡ ಕಾಲದಲ್ಲಿ ಇದ್ದಂಥ 2 ಕೃತಿ ಆಗಿಬಿಟ್ಟು ಆವಾಗ ತೆಗಿಬೇಕಾಗ ನಾನು ಇನ್ನೊಂದು ದೃಷ್ಟಿಕೋನ ಹೇಳಿದ್ನಲ್ಲ, ಇವೆಲ್ಲವೂ ಸೃಜನಶೀಲವಾಗಿರುವಂಥ ಕೃತಿಗಳಾದರೆ ಇದು ಶಾಸ್ತ್ರಕೃತಿ ಆಗುತ್ತೆ, ಹಾಗೆ ಕವಿರಾಜ ಮಾರ್ಗ ತೆಗಿಬೇಕಾಗುತ್ತೆ. ಓಕೆ, ಈ ದೃಷ್ಟಿಕೋನನ್ನು ನಾವು ಬಹಳ ಮುಖ್ಯವಾಗಿ ಇದರಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ಸರಿಯಾದಂಥ ಉತ್ತರ 4ನೇ ಆಪ್ಷನ್ ಕವಿರಾಜ ಮಾರ್ಗವನ್ನು ತೆಗಿಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಗೊಟ್ಟಿ, ಸನ್ನೆ, ಬೇಸಿಗೆ, ಕುಠಾರ. ಇದು ಸ್ವಲ್ಪ ಕಷ್ಟ ಅಲ್ವಾ? ಇದಕ್ಕೆ ಯಾವ ದೃಷ್ಟಿಕೋನ ತಗೋಬೇಕು? ಗೊಟ್ಟಿ, ಹಾಗೆ ಸನ್ನೆ, ಇನ್ನೊಂದು ಬೇಸಗೆ, ಇನ್ನೊಂದು ಕುಠಾರ ಇದೆ. ಇದೆಲ್ಲೋ ಕೇಳಿದಂಥ ಧ್ವನಿ ಅಥವಾ ಕೇಳಿದಂಥ ಪದ ಅನಿಸ್ಬೋದಾ ನಿಮಗೆ? ಖಂಡಿತವಾಗೂ ಅನಿಸುತ್ತೆ. ಎಲ್ಲಿ ಕೇಳಿರ್ತೀರಿ ನೀವು ಅಂದರೆ ತತ್ಸಮ ತದ್ಭವಗಳ ಪರಿಚಯದ ವ್ಯಾಕರಣಾಂಶ ಏನಿದೆ ಅಲ್ಲಿ ಈ ಪದಗಳು ಬರ್ತಾವೆ, ಬಳಕೆ ಬರ್ತಾವೆ. ಅಂದರೆ ಏನಂದ್ರೆ ಅರ್ಥ ಅಂದರೆ ಇಲ್ಲಿ ತತ್ಸಮ ಪದಗಳು ಇದ್ದಾವೆ, ತದ್ಭವ ಪದಗಳು ಇದ್ದಾವೆ. ಹಂಗಾರೆ ಯಾವ್ದು ತೆಗಿಬೇಕಿದ್ರಲ್ಲಿ, ಯಾವುದು ತತ್ಸಮ ಯಾವ್ದು ತದ್ಭವ ಅಂತ ಹುಡುಕ್ಬೇಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ ಅಲ್ವಾ? ಖಂಡಿತ ಸರಿಯಾದಂಥ ತತ್ಸಮ ತದ್ಭವಗಳ ಸರಿಯಾದ ಪರಿಕಲ್ಪನೆ ಇದ್ದರೆ ಇದನ್ನು ಭಾಳ ಸುಲಭವಾಗಿ ತೆಗಿಬೋದು. ಇಲ್ಲ ಅಂದರೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಾನು ಮತ್ತೊಂದು ಸರಿ ಹೇಳ್ತೀನಿ, ಗಮನಿಸ್ರಿ. ಏನು ಅಂದರೆ ತತ್ಸಮ ಪದಗಳು ಅಂದರೆ ಸಂಸ್ಕೃತ ಪದನೇ, ಅದು ಸಂಸ್ಕೃತ ಧ್ವನಿನೇ, ಬೇರೆ ಅಲ್ಲ. ಆದರೆ ಕನ್ನಡದ ಅಕ್ಷರ ಬಳಕೆ ಆಗಿರುತ್ತೆ ಅಷ್ಟೇ. ಹಾಗಾಗಿ ಅದನ್ನು ತತ್ ಸಮ, ಸಂಸ್ಕೃತಕ್ಕೆ ಸಮನಾಗಿ ಕನ್ನಡದಲ್ಲಿ ಬಳಕೆ ಮಾಡಿರುವಂಥ ಪದ ಅಂತ ಅರ್ಥ ಅದು. ಆದರೆ ಕನ್ನಡದ ಜಾಯಮಾನ ಹೇಗೆ ಅಂದರೆ ಅತ್ಯಂತ ಗ್ರಾಮ್ಯ ಪದ, ಸರಳ ಪದ, ಅತೀ ಕಷ್ಟದ ಉಚ್ಚಾರ ಇಲ್ಲ. ಹಾಗಾಗಿ ಕನ್ನಡದಲ್ಲಿ ಏನಾಗುತ್ತೆ, ಅದು ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ. ಅದನ್ನು ನಾವು ತತ್ಭವ, ಅದರಿಂದ ಬಂದಿದ್ದು ಅಂತ ಹೇಳ್ತೀವಿ. ಹಾಗಿದ್ರೆ ತತ್ಸಮ ಪದ ತದ್ಭವ ಪದ ಯಾವುದು ಅಂತ ಗುರುತಿಸೋದಕ್ಕೆ ಇನ್ನೊಂದು ದೃಷ್ಟಿಕೋನವನ್ನು ಗಮನಿಸೋಣ. ತತ್ಸಮ ಆಗಬೇಕಾದ್ರೆ ಅಲ್ಲಿ ಬಹಳ ಮುಖ್ಯ ಸಂಸ್ಕೃತ ಪದಗಳಲ್ಲಿ ಈ ಅಂಶಗಳನ್ನು ನೆನಪಿಟ್ಕೋಬೇಕು. ಒಂದನೇದು ಮಹಾಪ್ರಾಣಾಕ್ಷರಗಳು ಇದ್ದರೆ ಅದು ತತ್ಸಮ ಪದ. ಮಹಾಪ್ರಾಣಾಕ್ಷರಗಳು 10 ಅಕ್ಷರಗಳಿರ್ತವೆ. ಯಾವುದದು? 2ನೇ ವರ್ಗೀಯ ವ್ಯಂಜನದಲ್ಲಿ 2 ಮತ್ತು 4ನೇ ಸಾಲಿನಲ್ಲಿ ಬರುವಂಥ ಮಹಾಪ್ರಾಣಾಕ್ಷರಗಳೇನಿದ್ದಾವೆ ಅವು ತತ್ಸಮ ಪದಗಳು. ಇದು ನೆನಪಿಟ್ಕೋಬೇಕು ಬಹಳ ಮುಖ್ಯವಾಗಿ. ತತ್ಸಮ ಪದಗಳಲ್ಲಿ ಆ ಅಕ್ಷರಗಳು ಇರ್ತವೆ. ಇನ್ನೊಂದು ಶಂಕರ ಶ ಮತ್ತು ಪ ಶ ಈ ಥರದ ಅಕ್ಷರಗಳಿದ್ದರೆ ಇದನ್ನು ಸಹಿತ ನಾವು ತತ್ಸಮಗಳಲ್ಲಿ ಗಮನಿಸಬೇಕಾಗುತ್ತೆ. ಹಾಗಿದ್ರೆ ಇಲ್ಲಿ ನೀವು ಈ ಕ್ಲೂ ಸಿಕ್ಕ ತಕ್ಷಣ ಇದಕ್ಕೆ ಉತ್ತರವನ್ನು ನಿಮಗೆ ಖಂಡಿತವಾಗೂ ನಿಮಗೆ ಗೋಚರ ಆಗುತ್ತೆ. ಹಾಗೆ ಸರಿಯಾದಂಥ ಉತ್ತರ ಯಾವುದಿರ್ಬೋದು? ಎಸ್, ಮಹಾಪ್ರಾಣಾಕ್ಷರ ಯಾವುದರಲ್ಲಿತ್ತು ಅದೇ. ಹಾಗಿದ್ರೆ ಯಾವುದು? ಕುಠಾರ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹೇಗೆ? ಇದೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಹಾಗಿದ್ರೆ ಇಲ್ಲಿ ಸರಿ ಅದರದ್ದು ಅರ್ಥವನ್ನು ನೋಡ್ಕೊಂಬಿಡೋಣ. ಗೊಟ್ಟಿ ಅನ್ನೋದು ಗೋಷ್ಠಿ ಅನ್ನುವಂಥ ತತ್ಸಮ ಪದದ ತದ್ಭವ ರೂಪ ಗೊಟ್ಟಿ. ಹಾಗೆ ಇನ್ನೊಂದು ಸನ್ನೆ ಅನ್ನೋದಕ್ಕೆ ಇಲ್ಲಿ ಸಂಜ್ಞಾ ಅನ್ನುವಂಥ ತತ್ಸಮ ಪದದ ತದ್ಭವ ರೂಪ ಸನ್ನೆ. ನೋಡಿ, ಸಂಜ್ಞಾ ಅಂತ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ. ಅದು ಸಂಸ್ಕೃತ ಪದ. ಕನ್ನಡದಲ್ಲಿ ನಾವು ಆ ಪದವನ್ನು ಬಳಕೆ ಮಾಡ್ತೇವೆ ಅಷ್ಟೇ, ಅಕ್ಷರ ಹಾಕಿ. ಆದರೆ ಅದು ಸನ್ನೆ ಅನ್ನೋದು ಸರಿಯಾದಂಥ ತದ್ಭವ ಪದ. ಇನ್ನೊಂದು ವೈಶಾಖ ಅನ್ನೋದಿದೆಯಲ್ಲ, ಅದು ತತ್ಸಮ ಪದ. ಅದಕ್ಕೆ ತದ್ಭವ ಪದ ಬೇಸಗೆ ಅಂತೇಳಿ ಅಥವಾ ಬೇಸಿಗೆ ಅಂಥೇಳಿ. ಹಾಗಿದ್ರೆ ಇಲ್ಲಿ ಕುಠಾರ ಅನ್ನೋದಿದೆಯಲ್ಲ, ಇದು ತತ್ಸಮ ಪದ. ಇದಕ್ಕೆ ಕೊಡಲಿ ಅನ್ನೋದು ತದ್ಭವ ಆಗುತ್ತೆ, ಕೊಡಲಿ. ಹಾಗಿದ್ರೆ ಸರಿಯಾದಂಥ ಉತ್ತರ ಇದರಲ್ಲಿ 4ನೇ ಆಪ್ಷನ್. ಸರಿಯಾದ ಉತ್ತರ ಯಾವುದು? ಗೋಷ್ಠಿ, ಸಂಜ್ಞೆ, ವೈಶಾಖ, ಕೊಡಲಿ. ಹಾಗಾದರೆ ಸರಿಯಾದಂಥ ಆಪ್ಷನ್ ಕುಠಾರ ಅನ್ನೋದನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಇದು ಸ್ಪಷ್ಟ ಆಯ್ತು ಅಂತ ಅನ್ಕೊತೀನಿ. ತತ್ಸಮ ತದ್ಭವದ ದೃಷ್ಟಿಕೋನದಲ್ಲಿ ಈ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಬೇಕು. ನೋಡಿ ಎಷ್ಟೆಲ್ಲ ಇಲ್ಲಿ ಸರ್ಕಸ್ ಮಾಡಬೇಕಾಗುತ್ತೆ, ಅಥವಾ ಯಾವ
ಇಲ್ಲಿ ಅಂಶಗಳನ್ನು ಇಲ್ಲಿ ಅಳವಡಿಸಬೇಕಾಗುತ್ತದೆ. ಒಂದು ದೃಷ್ಟಿಕೋನದಿಂದ ಇವನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವು 4-5 ಪ್ರಶ್ನೆ ಇರ್ತವೆ, ಆದರೆ ಅಷ್ಟೇ ಸಮಯ ತಗಂತವೆ. ಆದರೆ ಎಲ್ಲ ಮಾಹಿತಿಗಳು ಇಲ್ಲಿ ಅಳವಡಿಸಬೇಕಾಗುತ್ತೆ, ಗೊತ್ತಿರಬೇಕಾಗುತ್ತೆ. ಓಕೆ, 10ನೇ ಪ್ರಶ್ನೆ ನೋಡೋಣ. ಓಲೆ ಗರಿ, ತಾಳೆ ಗರಿ, ಭೂರ್ಜ ಪತ್ರ, ಪದ್ಮಪತ್ರ. ಇದಕ್ಕೆ ನೋಡುವಂಥ ದೃಷ್ಟಿಕೋನ ಬೇರೆ. ಹೇಗೆ ಅಂದರೆ, ಒಂದು ಬಳಕೆಗೆ, ಒಂದು ಘಟನೆಗೆ ಕೆಲವು ಇವನ್ನ ಬಳಕೆ ಮಾಡ್ತೇವೆ, ಕೆಲವು ಪದಗಳನ್ನು ಬಳಕೆ ಮಾಡ್ತೇವೆ ಅಥವಾ ವಸ್ತುಗಳನ್ನು ಬಳಕೆ ಮಾಡ್ತೇವೆ. ಇನ್ನೊಂದು ಘಟನೆಗೆ ಅದು ಬರೋದಿಲ್ಲ, ಅದು ಅಪ್ಲೈ ಆಗೋದಿಲ್ಲ. ಅಂಥ ಪದ ಯಾವುದು ಅಂತ ಹುಡುಕಬೇಕಾಗುತ್ತೆ. ಓಲೆ ಗರಿ, ನಮ್ಮ ಹಳೆಯ ಎಲ್ಲ ಗ್ರಂಥಗಳು ಓಲೆ ಗರಿಗಳಲ್ಲಿ ಬರಿತಾ ಇದ್ರು ಅಲ್ವಾ? ಹಾಗೆಯೇ ಇನ್ನು ಓಲೆ ಗರಿಯ ಜೊತೆಲಿ ಇನ್ನು ತಾಳೆ ಗರಿ, ತಾಳೆಯ ಗರಿಗಳಲ್ಲೂ ಸಹಿತ ಬರಿತಾ ಇದ್ರು. ತಾಳೆ ಪತ್ರಗಳನ್ನು ತಗೊಂಡು ಅಥವಾ ತಿಳುವು ಆದಂಥ ತಾಳೆಯ ಹಾಳೆಗಳನ್ನು ಮಾಡಿಕೊಂಡು ಭೂರ್ಜ ಪತ್ರ ಅಂತ ಮಾಡ್ತಿದ್ರು. ಈ ಭೂರ್ಜ ಪತ್ರ, ಭೂರ್ಜ ವೃಕ್ಷದ ತೆಳು ಹಲಗೆಗಳನ್ನು, ಪಟ್ಟಿಗಳನ್ನು ತಗೊಂಡು ಅದರಲ್ಲೂ ಸಹಿತ ಬರವಣಿಗೆ ಮಾಡ್ತಾಯಿದ್ರು. ಇದು ಹಳೆಯ ಗ್ರಂಥಗಳನ್ನು ಬರೆಯುವಾಗ ಇಷ್ಟು ಬಳಕೆ ಮಾಡ್ತಾಯಿದ್ರು. ಆದರೆ ಪದ್ಮಪತ್ರ ಅನ್ನೋದು ಇದು ಇದಕ್ಕೆ ಸಂಬಂಧಪಡದೇ ಇರುವಂಥದ್ದು. ಪದ್ಮ ಅಂದರೆ ಕಮಲ, ಪತ್ರ ಅಂತಂದರೆ ದಳ, ಪದ್ಮಪತ್ರ ಅಂತಂದರೆ ಕಮಲದ ದಳಗಳು ಅಂತ ಆಗ್ತದೆ. ಹಾಗಾಗಿ ಅದರಲ್ಲಿ ಯಾವುದು ಗ್ರಂಥಗಳನ್ನು ಅಥವಾ ಬರೆಯೋದಕ್ಕೆ ಬಳಸದೇ ಇರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇದನ್ನು ಪದ್ಮಪತ್ರವನ್ನು ಕೆಲವು ಕಡೆ ಬಳಕೆ ಮಾಡ್ತಿದ್ರು, ಕೆಲವು ಗ್ರಂಥಗಳಲ್ಲಿ ಅದನ್ನು ನಾವು ನೋಡ್ಬೋದು. ಅದರಲ್ಲೂ ಸುಕುಮಾರ ಸ್ವಾಮಿಯ ಕಥೆ ಅನ್ನುವಂಥ ಗ್ರಂಥದಲ್ಲಿ ಅಥವಾ ಕಥೆಯಲ್ಲಿ ಬರುತ್ತೆ. ಏನು ಅಂತಂದರೆ, ಈ ನೈದಿಲೆಯ ಎಲೆಗಳು ಅಥವಾ ಕಮಲದ ಈ ಪದ್ಮಪತ್ರಗಳಲ್ಲಿ ಎಲೆಗಳಲ್ಲಿ ಅಕ್ಕಿಯನ್ನು ಸಂಸ್ಕರಿಸಿ ಅದು ಸುವಾಸನೆ ಭರಿತವಾದ ನಂತರ ಅದನ್ನು ಅನ್ನ ಮಾಡಿ ಅವನಿಗೆ ಬಡಿಸ್ತಾ ಇದ್ರು. ಸುವಾಸನೆ ಭರಿತವಾಗಿರುವಂಥ ಅಕ್ಕಿಯ ಅನ್ನವನ್ನು ಉಣ್ತಾ ಇದ್ದ ಅನ್ನೋಂಥ ಒಂದು ಘಟನೆ ಬರುತ್ತೆ. ಅಂಥದಕ್ಕೆ ಇದು ಬಳಕೆ ಮಾಡಿ, ಸುವಾಸನೆಗೆ ಇದನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಇನ್ನು 3 ಪದಗಳು ಬರವಣಿಗೆಗೆ ಬಳಕೆ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ತೆಗಿಬೇಕಾಗಿರುವಂಥ ಅಂದರೆ ಒಂದು ಘಟನೆಗೆ ಸಂಬಂಧಪಡದೇ ಇರುವಂಥ ಒಂದು ಪದ ಯಾವುದಂದ್ರೆ ಪದ್ಮಪತ್ರ. ಹೀಗೆ ನೋಡಬೇಕಾಗುತ್ತೆ. ಓಕೆ, 11ನೇ ಪ್ರಶ್ನೆ ನೋಡೋಣ. ಸಂಕ್ರಮಣ, ಇನ್ನೊಂದು ಪ್ರಕ್ರಿಯೆ, ಇನ್ನೊಂದು ಪರಿವರ್ತನೆ, ಇನ್ನೊಂದು ಬದಲಾವಣೆ. ಒಂದು ವರ್ಷದಲ್ಲಿ ಬೇರೆ ಥರದ ಪ್ರಶ್ನೆ ಇತ್ತು, ನೋಡಿದಿರಿ ನೀವು. ಮಾರ್ಪಾಡು ಅನ್ನೋದು ಅಲ್ವಾ, ಪರಿವರ್ತನೆ ಅನ್ನೋದು, ಕ್ರಾಂತಿ ಅನ್ನೋದು ಪದಗಳ ಜೊತೆಯಲ್ಲಿ ಒಂದು ಪದ ಬೇರೆ ಸೇರಿಕೊಂಡಿತ್ತು. ಹಂಗೆ ಹುಡುಕ್ತಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ಅಂದರೆ ಸಂಕ್ರಮಣ, ಪ್ರಕ್ರಿಯೆ, ಪರಿವರ್ತನೆ, ಬದಲಾವಣೆ. ಯಾವುದೋ ಕೆಲವು ಸಮಾನಾರ್ಥಕ ಪದಗಳು ಅಂತ ಅನ್ನಿಸ್ತಾ ಇದೆ. ಯಾವುದು ಒಂದೇ ಪ್ರಕ್ರಿಯೆಯನ್ನು ಹೇಳುವಂಥ ಅಥವಾ ಒಂದೇ ಘಟನೆಯನ್ನು ವಿವರಿಸುವಂಥವು 3 ಪದಗಳಿದ್ದಾವೆ. ಒಂದು ಅದಕ್ಕೆ ಸಂಬಂಧಪಡದೇ ಇರುವಂಥ ಪದ ಇದೆ. ಯಾವುದು ಅಂತ ನೋಡೋದಾದರೆ ಸಂಕ್ರಮಣ, ಮಕರ ಸಂಕ್ರಮಣ ಅಥವಾ ಸಂಕ್ರಮಣ ಕಾಲ ಅಂತ ಹೇಳ್ತೀವಿ. ಏನು ಸಂಕ್ರಮಣ ಅಂದರೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಸಂಕ್ರಮಣ ಅಂದರೆ ಬದಲಾವಣೆ, ಬದಲಾಯಿಸುವಂಥ ಅರ್ಥ ಆಯಿತು. ಇದು ಸಂಕ್ರಮಣ ಅನ್ನೋದಕ್ಕೆ. ಇನ್ನೊಂದಿದೆ ಪರಿವರ್ತನೆ ಅಂತ, ಇದು ಸಹಿತ ಬದಲಾವಣೆ ಅಂತಂದೇ ಅರ್ಥ. ಇನ್ನು ಬದಲಾವಣೆ ಅಂತಂದೇ ಇದೆ ಇನ್ನೊಂದು ಪದ. ಬದಲಾವಣೆಗೆ ಇರುವಂಥ ಇತರೆ ಪದಗಳು ಅಂದರೆ ಪರಿವರ್ತನೆ ಮತ್ತು ಸಂಕ್ರಮಣ. ಪ್ರಕ್ರಿಯೆ ಅನ್ನೋದಿದೆಯಲ್ಲ, ಇದು ಪ್ರೋಸೆಸ್ ಅನ್ನುವಂಥ ಇಂಗ್ಲೀಷ್ ಪದ ನಿಮಗೆ ಗೊತ್ತಾಗುತ್ತೆ. ಯಾವುದಾರ ಒಂದು ಕ್ರಿಯೆ ನಡಿಬೇಕಾದ್ರೆ ಅದು 2-3 ಹಂತಗಳಲ್ಲಿ ಆ ಕ್ರಿಯೆ ನಡೀತಾ ಇದ್ದರೆ ಅದನ್ನು ನಾವು ಪ್ರಕ್ರಿಯೆ ಅಂತ ಕರಿತೀವಿ. ಪ್ರತಿಯಾದ ಕ್ರಿಯೆಗಳು, ಈ ಕ್ರಿಯೆಯಿಂದ ಆ ಕ್ರಿಯೆ, ಆ ಕ್ರಿಯೆಯಿಂದ ಇದನ್ನು ಪ್ರಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಯಾವುದಿರ್ಬೋದು? ಹಾಗಿದ್ರೆ ಸರಿಯಾದಂಥ ಉತ್ತರ ಸರಿ, ಪ್ರಕ್ರಿಯೆ ಅನ್ನೋದು ಗುರುತಿಸಬೇಕು. ಇನ್ನೆಲ್ಲ ಸಮಾನಾರ್ಥಕ ಪದಗಳು ಆಗ್ತವೆ. ಓಕೆ, 12ನೇ ಪ್ರಶ್ನೆ ನೋಡೋಣ. ಮತ್ತು, ಅಥವಾ, ಆದ್ದರಿಂದ, ಇನ್ನೊಂದು ಅದುವೇ. ಇದರಲ್ಲಿ ಯಾವ್ದು ತೆಗಿಬೇಕು? ಬಹಳ ಸುಲಭ. ಇನ್ನೆಲ್ಲ ಆನಿಂದ ಪ್ರಾರಂಭ ಆಗಿದ್ದಾವೆ, ಇದು ಮಾನಿಂದ ಪ್ರಾರಂಭ ಆಗೈತಿ. ತೆಗೆದು ಬಿಡೋಣ ಮತ್ತು ಅನ್ನೋದು ನೋ ಅಲ್ಲ ಅಲ್ವಾ? ಇನ್ನೇನು ಒಂದು ದೃಷ್ಟಿಕೋನ ಇದೆ. ಇದು ಭಾಳ ಸರಳವಾದಂಥ ಒಂದು ದೃಷ್ಟಿಕೋನ ಆಯಿತು. ಆದರೆ ನಾವು ಪರೀಕ್ಷೆಯನ್ನು ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆ ಕೇಳಿದಾಗ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಹಂಗಾರೆ ಮತ್ತು, ಅಥವಾ, ಆದ್ದರಿಂದ ಅನ್ನೋಂಥದ್ದು ಯಾವುದೋ ಒಂದು ರೀತಿಯ ಪದಗಳು ಕಣ್ಣಂಗೆ ಆಗ್ತವೆ. ಯಾವ ದೃಷ್ಟಿಕೋನದಲ್ಲಿ ನೋಡಿದಾಗ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಿ, ಇದು ಸಹಿತ ಅವ್ಯಯ ಪದಗಳು. ಇದು ಸಂಬಂಧಾರ್ಥಕ ಅವ್ಯಯ ಪದಗಳಿದ್ದಾವಿಲ್ಲಿ. ಸಂಬಂಧಾರ್ಥಕ ಅವ್ಯಯಗಳು 2 ಪದ ಅಥವಾ 2 ವಾಕ್ಯಗಳನ್ನು ಸಂಬಂಧ ಕಲ್ಪಿಸುವಂಥ ಒಂದು ವಾಕ್ಯದಲ್ಲಿ ಜೋಡಿಸುವಾಗ ಈ ಪದಗಳನ್ನು ಬಳಕೆ ಮಾಡ್ತೀವಿ. ಎಲ್ಲಿ 2 ನಾಮಪದಗಳನ್ನು ಬಳಸ, ರಾಮ ಮತ್ತು ಲಕ್ಷ್ಮಣರು ಕಾಡಿಗೆ ಹೋದರು ಅನ್ಬೇಕಾದ್ರೆ ಇಲ್ಲಿ ನೋಡ್ರಿ ಮತ್ತು ಅನ್ನೋದು ಬಳಕೆ ಮಾಡ್ತೀವಿ. ಇಲ್ಲಿ ಇವು 2 ನಾಮಪದಗಳನ್ನು ಕನೆಕ್ಟ್ ಮಾಡ್ತಾ ಇದೆ. ಇದು ಕಂಜಕ್ಷನ್ಸ್ ಅಂತಂದು ಹೇಳ್ತೀವಿ ಇದಕ್ಕೆ. ಇನ್ನೊಂದಿದೆ ಅಥವಾ ಅಂತ ಇದೆ. ಅಥವಾ ಅನ್ನೋದು ಸಹಿತ 2 ನಾಮಪದಗಳಿಗೆ ಅಥವಾ 2 ವಾಕ್ಯಗಳನ್ನು
ಸೇರಿಸಿ ಒಂದು ವಾಕ್ಯ ಮಾಡುವಾಗ ಬಳಕೆ ಮಾಡುವಂಥ ಒಂದು ಸಂಬಂಧಾರ್ಥಕ ಅವ್ಯಯ. ಇನ್ನೊಂದು ಆದ್ದರಿಂದ ಅಂತ ಇದೆ, ಇದು ಸಹಿತ ಸಂಬಂಧಾರ್ಥಕ ಅವ್ಯಯ. ಅದುವೇ ಅನ್ನೋದಿದೆಯಲ್ಲ, ಇದು ಸಂಬಂಧಾರ್ಥಕ ಅಲ್ಲ. ಏನೋ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇದೆ. ಪಾಯಿಂಟ್ ಔಟ್, ಹಲವು ವಸ್ತುಗಳಲ್ಲಿ ಒಂದು ವಸ್ತುವನ್ನು ಗುರುತಿಸುವುದು ಅಥವಾ ನಮ್ಮ ಗಮನವನ್ನು ಅವಧಾನವನ್ನು ಕೇಂದ್ರೀಕರಿಸುವುದು, ಅದಕ್ಕೆ ಅವಧಾನರಾರ್ಥಕ ಅವ್ಯಯ ಅಂತ ಕರೀತಾರೆ. ಇದಕ್ಕೆ ಅವಧಾನ ಅಂದರೆ ಎಂಥದ್ದು ಅಂದರೆ ಗಮನ ಅಂತ ಅರ್ಥ. ಆ ಗಮನವನ್ನು ಒಂದು ಕಡೆಗೆ ಕೇಂದ್ರೀಕರಿಸುವಂತಹ ಅವ್ಯಯಗಳು ಕೆಲವು ಪದಗಳು ಬಳಕೆ ಮಾಡ್ತೀವಿ, ಇವಕ್ಕೆ ಅವಧಾನಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಅದುವೇ ಅನ್ನೋದು ಅವಧಾನರಾರ್ಥಕ ಅವ್ಯಯ ಆಗಿದೆ. ಹಾಗಿದ್ರೆ ತೆಗಿಬೇಕಾಗಿರುವಂಥ ಪದ ಅದುವೇ. 4ನೇ ಆಪ್ಷನನ್ನು ತೆಗಿಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ತುಂಬ ಸುಲಭ ಇರುವಂಥ ಪ್ರಶ್ನೆ. ಯಾವ ಕಲಿಕಾಂಶ ಅಥವಾ ಯಾವ ಪರೀಕ್ಷಾಂಶದ ಮೇಲಿದೆ ಇದು? ಸಂಧಿಗಳ ಪರೀಕ್ಷಾಂಶ. ತುಂಬ ಸುಲಭವಾಗಿ ಎಲ್ಲರೂ ಪತ್ತೆ ಹಚ್ಬೋದು ಇದನ್ನು. ಯಾವುದು ಹಾಗಿದ್ರೆ ನೋಡೋಣ. ಒಂದನೇದು ಸವರ್ಣ ದೀರ್ಘ ಸಂಧಿ ಅಂತ ಇದೆ, ಎರಡನೇದು ಆಗಮ ಸಂಧಿ ಅಂತ ಇದೆ, ಇನ್ನೊಂದು ಗುಣಸಂಧಿ ಅಂತ ಇದೆ, ಇನ್ನೊಂದು ವೃದ್ಧಿ ಸಂಧಿ ಅಂತ ಇದೆ. ಹಂಗಾರೆ ಯಾವ್ದು ತೆಗಿಬೇಕಿದ್ರಲ್ಲಿ ಅಲ್ವಾ? ಬಹಳ ಸುಲಭವಾಗಿ ಗುರುತಿಸ್ಬೋದು ಇದನ್ನು. ಹೇಗೆ? ಇದನ್ನು ಇನ್ನೂ ಕೆಲವರು ಬೇರೆ ಬೇರೆ ಥರ ಗುರುತಿಸ್ಬೋದು. ಹೇಗೆ? ಈ ಸ್ವರ ಸಂಧಿಗಳು ಅಂತ ಒಂದು ಕಡೆಗೆ, ವ್ಯಂಜನ ಸಂಧಿ ಅಂತ ಒಂದು ಕಡೆಗೆ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಸವರ್ಣ ದೀರ್ಘ ಸಂಧಿ, ಆಗಮ ಸಂಧಿ, ಗುಣಸಂಧಿ ಇವೆಲ್ಲವೂ ಸ್ವರ ಸಂಧಿಗಳು. ವೃದ್ಧಿ ಸಂಧಿ ಇದು ಸ್ವರ ಸಂಧಿನೇ, ಮತ್ತಿದಲ್ಲ. ಹಾಗಿದ್ರೆ ಹಂಗಾರೆ ಹೆಂಗೆ ನೋಡ್ಬೇಕು? ಹಂಗಾರೆ ಸ್ವರ ಸಂಧಿ ವ್ಯಂಜನ ಸಂಧಿ ನೋಡೋಂಗಿಲ್ಲ. ಅದ್ರ ಬದಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಗುರುತಿಸ್ಬೇಕು. ಕನ್ನಡ ಪದಗಳು ಅಂದರೆ ಅಚ್ಚಗನ್ನಡದ ಪದಗಳಿದ್ದರೆ ಅದು ಕನ್ನಡ ಸಂಧಿಗಳಲ್ಲಿ ನೋಡಬೇಕು, ಸಂಸ್ಕೃತದಿಂದ ಬಂದಂಥ ಪದಗಳಿದ್ದರೆ ಅದನ್ನು ಸಂಸ್ಕೃತ ಸಂಧಿಯಲ್ಲಿ ನೋಡಬೇಕು. ಹಾಗಿದ್ದರೆ ಕನ್ನಡ ಸಂಧಿಗಳಲ್ಲಿ ಯಾವುದ್ಯಾವುದಿದೆ? 3 ಸಂಧಿಗಳಿದ್ದಾವೆ. ಸಂಧಿ ಅನ್ನೋಂಥ ಪಾಠನೇ ಒಂದು ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ ನಮ್ಮ ಅಕಾಡೆಮಿ ವತಿಯಿಂದ. ಆ ಕನ್ನಡ ಸಂಧಿಗಳನ್ನು ಒಂದು ಸರಿ ನೋಡಿ, ಸಂಸ್ಕೃತ ಸಂಧಿಗಳನ್ನು ನೋಡಿ, ಅದರ ಲಕ್ಷಣಗಳು ಮತ್ತು ಅದರ ವಿಧಗಳನ್ನು ನಾವು ಗಮನಿಸ್ಬೋದು. ಇಲ್ಲೂ ಮತ್ತೊಂದು ಸರಿ ನಾವು ನೆನಪು ಮಾಡ್ಕೊಳೋದಾದರೆ, ಕನ್ನಡ ಸಂಧಿಗಳಲ್ಲಿ 3 ಸಂಧಿಗಳಿವೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಇದೆ. ಹಾಗಿದ್ರೆ ಕನ್ನಡ ಸಂಧಿಗಳು 3. ಸಂಸ್ಕೃತ ಸಂಧಿಗಳಿದ್ದಾವೆ. ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿಗಳು, ಹೀಗೆ ಸಂಧಿಗಳಿದ್ದಾವೆ. ಹಾಗಿದ್ರೆ ಸಂಸ್ಕೃತ ಸಂಧಿಗಳ ಒಂದು ಪಟ್ಟಿಯಲ್ಲಿ ಕನ್ನಡದ ಸಂಧಿ ಯಾವುದೋ ಒಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಅಂತ ನಾವು ಹೆಕ್ಕಿ ತೆಗಿಬೇಕು. ಇದೇ ನಾವು ಇಲ್ಲಿ ಗುರುತಿಸುವಂಥ ಈ ಪ್ರಶ್ನಾವಳಿಯ ಮುಖ್ಯವಾಗಿರುವಂಥ ಇಲ್ಲಿ ದೃಷ್ಟಿಕೋನ. ಹಾಗಿದ್ರೆ ಯಾವ್ದು ತೆಗಿಬೇಕು? ಗೆಸ್ ಮಾಡಿದ ಸರಿ, ಕರೆಕ್ಟ್. 2ನೇ ಆಪ್ಷನ್ ಆಗಮ ಸಂಧಿಯನ್ನು ಇಲ್ಲಿ ತೆಗಿಬೇಕಾಗುತ್ತೆ. ಆಗಮ ಸಂಧಿ ಕನ್ನಡ ಸಂಧಿ ಆಗಿರುತ್ತೆ. ಓಕೆ, 14ನೇ ಪ್ರಶ್ನೆ ನೋಡೋಣ. ಇದು ಒಂದು ರೀತಿ ವಿಶಿಷ್ಟವಾಗಿರುವಂಥ ಪ್ರಶ್ನೆ. ಹೇಗೆ? ಎತ್ತು, ಆಡು, ಕಾಡು, ನೋಡು. ನೋಡಿ, ಇಲ್ಲಿ ಎಲ್ಲವೂ ಒಂದೇ ಥರ ಕಾಣ್ತಿದ್ದಾವಲ್ಲ. ಎತ್ತೋದು ಒಂದು ಧಾತು, ಎತ್ತುತ್ತೇನೆ. ಇನ್ನೊಂದು ಆಡು, ಆಡೋದು. ಇನ್ನೊಂದು ಕಾಡು, ತುಂಬ ಕಾಡಿಸೋದು. ಇನ್ನೊಂದು ನೋಡೋದು. ಎಲ್ಲವೂ ಧಾತುಗಳೇ ಅಲ್ಲ. ಕರೆಕ್ಟು. ಆದರೆ ಇನ್ನೊಂದು ಕಡೆ ಗಮನಿಸ್ರಿ, ಯಾವೋ ಕೆಲವು ಪದಗಳು ಅಥವಾ ಯಾವುದೋ ಒಂದು ಪದ ಇದು ಧಾತು ಅಷ್ಟೇ ಆಗಿಲ್ಲ, ನಾಮ ಪ್ರಕೃತಿನೂ ಆಗೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಯಾವುದೋ ಧಾತುಗಳ ಜೊತೆಯಲ್ಲಿ ನಾಮ ಪ್ರಕೃತಿ ಅಥವಾ ನಾಮ ಪ್ರಕೃತಿಯ ಜೊತೆಯಲ್ಲಿ ಧಾತು ಸೇರಿಕೊಂಡಿದೆ. ಅದು ಯಾವುದು ಅಂತ ಹೊರ ತೆಗಿಬೇಕು. ಹಾಗಿದ್ರೆ ನೋಡೋಣ ಯಾವುದು? ಎತ್ತು ಅನ್ನೋದು ನೋಡಿ, ಹಸು ಎತ್ತು ಅಂತ ಕೇಳಿದ್ದೇವೆ ನಾವು ಅಲ್ವಾ? ಬಸವ ಅನ್ನೋ ಅರ್ಥಕ್ಕೆ, ಬಸವ ಅನ್ನೋ ಅರ್ಥಕ್ಕೆ ಎತ್ತು ಅನ್ನೋಂಥ ಒಂದು ನಾಮ ಪ್ರಕೃತಿ ಇದೆ ಅಥವಾ ನಾಮಪದ ಇದೆ. ಹೌದಾ? ಹಾಗಾಗಿ ಇದು ಧಾತು ಅಷ್ಟೇ ಅಲ್ಲ, ನಾಮ ಪ್ರಕೃತಿನೂ ಹೌದು. ಹಾಗಾಗಿ ಎತ್ತು ಅನ್ನೋದು ಒಂದು ನಾಮ ಪ್ರಕೃತಿ. ಇದು ತೆಗಿಬೋದಾ? ನೋಡೋಣ. 2ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ. ಆಡು ಅಂತ ಇದೆ ನೋಡಿ. ಆಡು, ಮೇಕೆ, ಕುರಿ ಅಂತ ಕೇಳಿದ್ದೇವೆ. ಆಡು, ಆವು ಅನ್ನುವಂಥ ಒಂದು ಪದ್ಯದಲ್ಲಿ ಈ ಪದ ಬಳಕೆ ಆಗುತ್ತೆ. ಆಡು ಅನ್ನೋದು ಸಹಿತ ಒಂದು ನಾಮ ಪ್ರಕೃತಿ ಅಥವಾ ನಾಮಪದನೂ ಹೌದು ಅಲ್ವಾ? ನೆಕ್ಸ್ಟ್, ಹಾಗಿದ್ರೆ 2 ಆಗ್ಬಿಟ್ಟು ನಾಮ ಪ್ರಕೃತಿ. ಹಾಗಿದ್ರೆ ಇದು ಧಾತುವನ್ನು ನಾವು ಹುಡುಕೋದಲ್ಲ, ನಾಮ ಪ್ರಕೃತಿ 3 ಇದ್ದಾವೆ. ಹಂಗಾರೆ ಯಾವುದು? ಇನ್ನೊಂದು ಕಾಡು. ಕಾಡು ಅನ್ನೋದು ಕಾಡಿಸೋದು, ಪೀಡಿಸೋದು ಅನ್ನೋ ಅರ್ಥದ ಜೊತೆಯಲ್ಲಿ ಅರಣ್ಯ ಅನ್ನೋ ಅರ್ಥಕ್ಕೂ ಇದು ಪದ ಬಳಕೆ ಆಗುತ್ತೆ. ಹಂಗಾರೆ ಇದೂ ಸಹಿತ ಒಂದು ನಾಮ ಪ್ರಕೃತಿಯಾಗಿದೆ. ಹಂಗಾರೆ ನಾಮ ಪ್ರಕೃತಿಗಳು 3 ಸಿಕ್ಕು. ನೋಡು ಅನ್ನೋದು ಇದು ನಾಮ ಪ್ರಕೃತಿಯಾಗಿ ಎಲ್ಲರೂ ಹುಡುಕ್ಬೋದಾ ಅಂದರೆ ಇಲ್ಲ. ನೋಡು ಅನ್ನೋದು ಇದು ಪೂರ್ಣ
ಧಾತು ಆಗಿ ಉಳ್ಕೊಳ್ಳುತ್ತೆ. ಅಂದರೆ ಕ್ರಿಯಾಪದದ ಮೂಲ ರೂಪ ಹಾಗೇ ಇದೆ, ಇದು ನಾಮ ಪ್ರಕೃತಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 1, 2, 3 ಇವು ನಾಮ ಪ್ರಕೃತಿಗಳು. ನೋಡು ಅನ್ನೋದು ಅಚ್ಚ, ಇದು ಧಾತು ಅಲ್ವಾ. ಹಾಗಾಗಿ ಯಾವ್ದು ತೆಗಿಬೇಕಾಗುತ್ತೆ? ಸರಿಯಾದಂಥ ಉತ್ತರ ನೋಡು ಅನ್ನೋದು ತೆಗಿಬೇಕು. ನಿಮಗೆ ಏನೇನೋ ತೆಗಿಬೇಕು ಅನಿಸುತ್ತೆ ಖಂಡಿತವಾಗಿಯೂ, ಆದರೆ ಸರಿಯಾದ ದೃಷ್ಟಿಕೋನ ಈ ದೃಷ್ಟಿಕೋನದಲ್ಲಿ ನೋಡಬೇಕು. ಅಂದರೆ ನಾಮ ಪ್ರಕೃತಿ ಯಾವುದು, ಧಾತು ಯಾವುದು, ಅದು ನಾಮ ಪ್ರಕೃತಿನೂ ಆಗಿ ಧಾತುನೂ ಆಗಿದ್ದರೆ, ಅಥವಾ ಧಾತುನೂ ಆಗಿ ನಾಮ ಪ್ರಕೃತಿನೂ ಆಗಿದ್ದರೆ ನಾಮ ಪ್ರಕೃತಿನ ಹೊರ ತೆಗಿಬೇಕು. ಧಾತು ಯಾವುದು ಉಳ್ಕೊಳ್ಳುತ್ತೋ ಅದನ್ನು ಗುರುತಿಸ್ಬೇಕಾಗತ್ತೆ. ಹೀಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಇದನ್ನು ನೋಡಬೇಕಾಗತ್ತೆ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ 4ನೇದು ನೋಡು ಅನ್ನೋ ಧಾತುವನ್ನು ನಾಮ ಪ್ರಕೃತಿಯಿಂದ ಹೊರ ತೆಗೆದ್ವಿ. ನೋಡೋಣ ಈಗ 15ನೇ ಪ್ರಶ್ನೆ ನೋಡೋಣ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇಲ್ಲಿ ಯಾವ ವ್ಯಾಕರಣ ತರೋಣ ಅಲ್ವಾ? ಖಂಡಿತವಾಗೂ ಇಲ್ಲಿ ವ್ಯಾಕರಣ ಸಂಬಂಧನೇ ಇಲ್ಲ, ಇಲ್ಲಿ ಕನ್ನಡದ ವ್ಯಾಕರಣ ಸಂಬಂಧನೇ ಇಲ್ಲ. ಹಾಗಾದ್ರೆ ಹೆಂಗೆ ನೋಡ್ಬೇಕು ಇದನ್ನು? ಇದು ಒಂದು ರೀತಿ, ಇದು ಒಂದು ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಇದು ಸಾಮಾನ್ಯ ಜ್ಞಾನದ ದೃಷ್ಟಿಯಲ್ಲಿ ನೋಡಬೇಕು. ಹಾಗಿದ್ರೆ ಹಾಲು ಅನ್ನೋದು ತೆಗಿಬೇಕಾ, ಮೊಸರು ಅನ್ನೋದು ತೆಗಿಬೇಕಾ, ಬೆಣ್ಣೆ ಅನ್ನೋದು ತೆಗಿಬೇಕಾ, ತುಪ್ಪ ಅನ್ನೋದು ತೆಗಿಬೇಕಾ? ನನಗನ್ಸೋದು ಬಹಳ ಜನ ಸುಮ್ಮನೆ ನೋಡಿದರೆ ಅಥವಾ ಈ ಕ್ಲಾಸ್ ಗಮನಿಸದೇ ಇದ್ದರೆ ತುಪ್ಪ ಅನ್ನೋದು ತೆಗೆದುಬಿಡ್ಬೋದೇನೋ ಬಹುಶಃ ಅಲ್ವಾ. ತುಪ್ಪ ಅಯ್ಯೋ ಭಾಳ ಘಮ ಘಮ ಅಂತ, ಹಾಗೆ ತುಪ್ಪನೇ ತೆಗೆದುಬಿಡೋದು. ಅಥವಾ ಅದನ್ನು ಚೆನ್ನಾಗಿ ಏನು ಮಾಡ್ತೀವಿ ನಾವು, ಬೆಣ್ಣೆನ ಚೆನ್ನಾಗಿ ಕಾಸಿ ಅಲ್ವಾ, ಅಲ್ಲಿಂದ ನಾವು ತುಪ್ಪವನ್ನು ತಯಾರಿಸ್ತೀವಿ. ಹಂಗೆ ತುಪ್ಪ ತೆಗಿಬೇಕು, ಯಾಕೆ ಬೆಣ್ಣೆ ಯಾಕೆ ತೆಗಿಬಾರ್ದು ಪ್ರಶ್ನೆ ಬರುತ್ತೆ ಅಲ್ವಾ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಹಾಗಿದ್ರೆ ನೋಡಿ, ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ಸೆಕೆಂಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಇದನ್ನು ಅಲ್ವಾ. 2ನೇ ಹಂತದ ಉತ್ಪಾದನೆಗಳು. ಮೊದಲನೇ ಹಂತದ ಉತ್ಪಾದನೆ ಮೊದಲು ಸಿಗೋದು ಏನಿಲ್ಲಿ ನಮಗೆ? ಮೊಸರು ಮೊದಲೇ ಸಿಕ್ಬಿಡುತ್ತಾ? ಅಂಗಡಿಗೆ ಹೋದ್ರೆ ಮೊದಲೇ ಮೊಸರು ಸಿಗಬಹುದು, ಆ ದೃಷ್ಟಿಯಲ್ಲ. ನಮಗೆ ಸಿಗುವಂಥ ಮೂಲ ವಸ್ತು ಯಾವುದು? ಹಾಲು ಅಲ್ವಾ. ಇದು ಮೊದಲು. ಇದರಿಂದ ನಾವು ಮೊಸರು ತಯಾರಿಸ್ಬೋದು, ಬೆಣ್ಣೆನೂ ತಯಾರಿಸ್ಬೋದು, ತುಪ್ಪನೂ ತಯಾರಿಸ್ಬೋದು ಅಲ್ವಾ. ಹಾಗಿದ್ರೆ ಮೂಲ ವಸ್ತುವನ್ನು ನಾವು ಇದರಿಂದ ಹೊರ ತೆಗಿಬೇಕಾಗುತ್ತೆ. ಸರಿಯಾದ ಉತ್ತರ ಯಾವುದಾಗಿರ್ಬೋದು? ಹಾಗಿದ್ರೆ 1ನೇ ಆಪ್ಷನ್ ಹಾಲು ಅನ್ನೋದು ಇದು ಫಸ್ಟ್ ಪ್ರಾಡಕ್ಟ್. ಇನ್ನು ಉಳಿದವು ಸೆಕೆಂಡ್ ಪ್ರಾಡಕ್ಟ್, ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋವು ಇದು ಮಾತ್ರ. ಆದರೆ ಹಾಲಿನ ಉತ್ಪನ್ನಗಳವು ಹಾಲಲ್ಲ. ಹಾಲಿನ ಉತ್ಪನ್ನಗಳು ಇನ್ನೂ ಬೇರೆ ಬೇರೆ ಇನ್ನೂ ಸುಮಾರಷ್ಟಿದೆ ಆ ಗುಂಪಿಗೆ. ಮೊಸರು, ಬೆಣ್ಣೆ, ತುಪ್ಪ, ಇದ್ರ ಜೊತೆಗೆ ಇನ್ನೂ ಕೋವಾ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಮುಂದಿನ ಪ್ರಾಡಕ್ಟ್ ಅವು. ಅಂದರೆ ಸೆಕೆಂಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಪ್ರಾಡಕ್ಟ್. ಇದು ಜನರಲ್ ನಾಲೆಡ್ಜ್ನಲ್ಲಿ ನೋಡಬೇಕಾಗಿರುವಂಥ ಪ್ರಶ್ನೆ. ಇಲ್ಲಿ ಯಾವುದೇ ವ್ಯಾಕರಣ, ಕನ್ನಡದ ವ್ಯಾಕರಣ ಇಲ್ಲಿ ಆ ದೃಷ್ಟಿಕೋನದ ಅಗತ್ಯ ಇಲ್ಲಿ ಬೀಳೋದಿಲ್ಲ. ಹೀಗೂ ಪ್ರಶ್ನೆಗಳು ಇರ್ತವೆ ಅನ್ನೋದು ನಮಗೆ ಗಮನಿಸ್ಬೇಕು. ಅದಕ್ಕಾಗಿ ಆ ಪ್ರಶ್ನೆನ ಹೆಕ್ಕಿ ಇಲ್ಲಿಟ್ಟೆ. ಇದನ್ನು ಕನ್ನಡದಲ್ಲಿ ಕೇಳಿದಾರಲ್ಲ ಏನಿದು ಅಂತ ಅನ್ನಿಸ್ಬೋದು ನಿಮಗೆ. ಖಂಡಿತವಾಗೂ ಉದ್ದೇಶ ಇಷ್ಟೇ, ಹೆಚ್ಚು ಜನ ಸ್ಪರ್ಧಾರ್ಥಿಗಳಿರ್ತಾರೆ, ಹಾಗಾಗಿ ಆಯ್ಕೆ ಆಗಬೇಕಾಗಿರೋ ಕಡಿಮೆ ಜನ ಇರ್ತಾರೆ. ಹಾಗಾಗಿ ಯಾರು ವಿಶೇಷವಾಗಿ ಗಮನಿಸ್ತಾರೆ ಅವ್ರು ಮಾತ್ರ ಆಯ್ಕೆ ಆಗಬೇಕಾಗತ್ತೆ. ಆ ವಿಶೇಷ ಗಮನಿಸುವ ಆಯ್ಕೆಯ ಪಟ್ಟಿಯಲ್ಲಿ ನೀವು ಒಬ್ಬರಾಗಿರಬೇಕು ಅನ್ನೋ ನಮ್ಮ ಅಕಾಡೆಮಿಯ ಆಶಯ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಿಮ್ಮ ಹತ್ರ ಇದನ್ನು ಚರ್ಚಿಸ್ತಾ ಇದ್ದೇವೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ. ಉದಕ, ಜಳಕ, ಅಭ್ಯಂಜನ, ಸ್ನಾನ. ಇದು ಬಹಳ ಸುಲಭ ಇದೆ. ನಾನು ಮೊದಲೇ ಒಂದು ಕ್ಲೂ ಕೊಟ್ಟಿದ್ದೆ. 2 ಪದಗಳು ಯಾವುವು ಸಹ ಸಂಬಂಧ ಇದ್ದಾವೆ ಹುಡುಕ್ರಿ. ಅದಕ್ಕೆ ಸಂಬಂಧಪಡುವಂಥ ಮತ್ತೊಂದು ಪದ ಯಾವುದಿರ್ಬೋದು ಅಂತ ಉಳಿದ 2 ಪದಗಳಲ್ಲಿ ನೀವು ತುಲನೆ ಮಾಡಿಬಿಟ್ಟು ಗಮನಿಸ್ರಿ ಅಂತ ಹೇಳಿದ್ದೆ ನಾನು. ಇದೇ ಟೆಕ್ನಿಕ್ಕನ್ನು ಬೆಳೆಸಬೇಕು. ನೋಡಿ, ಅಭ್ಯಂಜನ, ದೀಪಾವಳಿ ದಿನ ಅಭ್ಯಂಜನ ಸ್ನಾನ ಮಾಡ್ತೀವಿ ನಾವು. ಅಭ್ಯಂಜನ ಪದ ನಿಮ್ಮ ಕೈಗೆ ಬಿದ್ದಿರುತ್ತೆ. ಹೋಗಲಿ, ಇನ್ನೂ ಒಂದು ಪದ ಬಿದ್ದು ಬಿಡುತ್ತೆ, ಜಳಕ ಮಾಡೋದು ಅಂತ. ಏನು ಜಳಕ ಮಾಡೋದು ಅಂದರೆ ಏನರ್ಥ? ಇದು ಬಯಲುಸೀಮೆಯಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಮಾತನ್ನು ಕೇಳ್ತೀವಿ, ಜಳಕ ಮಾಡೋದು ಅಂತ. ಜಳಕ ಅಂದರೆ ಸ್ನಾನ, ಸ್ನಾನ, ಅಭ್ಯಂಜನ ಮತ್ತು ಜಳಕ ಎಲ್ಲ ಒಂದೇ ಅರ್ಥ. ಆದರೆ ಉದಕ ಅನ್ನೋದಿದೆಯಲ್ಲ, ಇದು ಇದ್ದರೆ ಇನ್ನು ಮುಂದಿನವು ಏನಂಗಂದರೆ ಉದಕ ಅಂದರೆ ನೀರು ಅಂತ ಅರ್ಥ. ಉದಕ ಮಂಡಲ ಕೇಳಿದ್ದೀವಿ ನಾವು ಅಲ್ವಾ. ಉದಕ ಅಂದರೆ ನೀರು ಅಂತ ಅರ್ಥ. ಜಳಕ, ಅಭ್ಯಂಜನ, ಸ್ನಾನ ಅನ್ನೋದು ಇವು 3 ಒಂದು ಪ್ರಕ್ರಿಯೆಯನ್ನು ಸೂಚಿಸ್ತವೆ, ಕ್ರಿಯೆಯನ್ನು ಸೂಚಿಸ್ತವೆ. ಉದಕ ಅನ್ನೋದು ನೀರು ಅನ್ನೋದಕ್ಕೆ ಸಮಾನಾರ್ಥಕ ಪದ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಂಗಾರೆ ತೆಗಿಬೇಕಾಗಿರುವಂಥ ಸರಿಯಾದಂಥ ಉತ್ತರ ಉದಕ ಅನ್ನೋದು ಹೊರ ತೆಗಿಬೇಕಾಗುತ್ತೆ, ನೀರು ಅನ್ನೋವಂಥದ್ದು ಹೊರ ತೆಗಿಬೇಕಾಗುತ್ತೆ. ಓಕೆ, 1ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. 17ನೇ ಪ್ರಶ್ನೆ. ಪಂಪ, ಜನ್ನ, ರನ್ನ, ಪನ್ನ. ಏನಿದು?
ಪಂಪ, ಜನ್ನ, ರನ್ನ, ಪೊನ್ನ ಇಷ್ಟೂ ಜನನೂ ಸಹಿತ ಹಳೆಗನ್ನಡ ಕವಿಗಳೇ. ಜನ್ನ ಮಾತ್ರ ಒಂದು ಸ್ವಲ್ಪ ನಡುಗನ್ನಡಕ್ಕೆ ನಾವು ಇನ್ನೊಂದಿಷ್ಟು ಗುರುತಿಸ್ಬೋದೇನೋ, ಆದರೂ ಸಹಿತ ಇವೆಲ್ಲವೂ ಹಳೆಗನ್ನಡಕ್ಕೆ ನಾವು ನೋಡ್ತೀವಿ ನಾವು ಸಾಮಾನ್ಯವಾಗಿ ಅಲ್ವಾ, ಹಳೆಗನ್ನಡದ ಕವಿಗಳು. ಇದರಲ್ಲಿ ಯಾವ್ದು ತೆಗಿಬೇಕು, ಯಾವುದು ಗುಂಪಿಗೆ ಸೇರಲ್ಲ, ಇದನ್ನು ಸ್ವಲ್ಪ ಇಂಥವನ್ನು ನಾವು ಈ ಥರದ ಪ್ರಶ್ನೆಗಳು ಕೇಳ್ತಾರೆ. ಇದರಲ್ಲಿ ನಾವು ಮುಖ್ಯವಾಗಿ 2 ದೃಷ್ಟಿಕೋನದಲ್ಲಿ ನೋಡಬೇಕಾಗತ್ತೆ. ಒಂದು, ಇವರು ಕವಿ ಚಕ್ರವರ್ತಿಗಳು ಆಗಿರಬಹುದು. ಕವಿ ಚಕ್ರವರ್ತಿಗಳು ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡಿದರೆ ಒಬ್ಬರು ಯಾರೋ ಇದರಲ್ಲಿ ಕವಿ ಚಕ್ರವರ್ತಿ ಅಲ್ಲ, ಇನ್ನು 3 ಕವಿ ಚಕ್ರವರ್ತಿಗಳಿದ್ದಾರೆ. ಆ ದೃಷ್ಟಿಕೋನದಲ್ಲಿ ನೋಡೋದು. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೋದು. ಯಾಕೆ ಅದನ್ನೇ ಯಾಕೆ ನೋಡಬೇಕು, ನಾನು ರತ್ನತ್ರಯರಲ್ಲಿ ನೋಡ್ತೀನಿ ಅಂತ ಕೇಳ್ಬೋದು. ರತ್ನತ್ರಯರು 3 ಇದ್ದಾರೆ, ಒಬ್ಬರು ಇದರಲ್ಲಿ ರತ್ನತ್ರಯರಲ್ಲ. ಹಾಗಾದ್ರೆ ಯಾವುದರಲ್ಲಿ ನೋಡ್ಬೇಕು ಇದನ್ನು? ಇದು ಇಂಥ ಒಂದು ಸಂಕೀರ್ಣವಾದ ಅಥವಾ ಕಾಂಪ್ಲಿಕೇಟೆಡ್ ಕ್ವಶನ್ಸು ಕೇಳ್ತಾರೆ, ಆದರೆ ಇದಕ್ಕೆ ಗ್ರೇಸ್ ಮಾರ್ಕ್ಸು ಸಹಿತ ಇಟ್ಟಿರ್ತಾರೆ ಸಾಮಾನ್ಯವಾಗಿ. ನೀವು ಯಾವ್ದಾರ ಗುರುತಿಸ್ಬೋದು, ಆದರೆ ಅದು ಬಿಟ್ಟು ಬೇರೆ ದೃಷ್ಟಿಕೋನದಲ್ಲಿ ಗುರುತಿಸಿದ್ರೆ ಸ್ವಲ್ಪ ಕಷ್ಟ ಆಗಬಹುದು, ಉತ್ತರ ಸಿಗಲಿಕ್ಕಿಲ್ಲ ಅಥವಾ ಮಾರ್ಕ್ ಸಿಗಲಿಕ್ಕಿಲ್ಲ. ಹಾಗಾದರೆ ಪಂಪ, ಜನ್ನ, ರನ್ನ, ಪೊನ್ನ ಇದರಲ್ಲಿ ಯಾವ್ದು ತೆಗಿಬೇಕು? ಕವಿ ಚಕ್ರವರ್ತಿಗಳು ಅನ್ನೋ ಪರಿಜ್ಞಾನವೂ ಇರಬೇಕು ನಮಗೆ, ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಇರಬೇಕು. ಹಾಗೆ ರತ್ನತ್ರಯರು ಅನ್ನುವಂಥ ಚಿತ್ರಣವೂ ನಮಗಿರಬೇಕು. ಹಾಗಿದ್ದರೆ ಇದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸ್ಬೋದು. ನೋಡೋಣ. ಹಾಗಿದ್ದರೆ ನೋಡಿ, ಒಂದು ಕವಿ ಚಕ್ರವರ್ತಿಗಳು ಅನ್ನೋದಕ್ಕೆ ಒಂದು ಸಣ್ಣ ಒಂದು ವಿವರಣೆಯನ್ನು ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೀನಿ. ಕವಿ ಚಕ್ರವರ್ತಿಗಳು ಅಂದರೆ ಕವಿ ಮತ್ತು ಚಕ್ರವರ್ತಿ, ಇವೆರಡು ನೀವು ಗಮನಿಸಬೇಕು. ಕವಿ ಒಬ್ಬ, ಇನ್ನೊಬ್ಬ ಚಕ್ರವರ್ತಿ. ಯಾವ ಚಕ್ರವರ್ತಿಯ ಆಸ್ಥಾನದಲ್ಲಿ ಈ ಕವಿ ಇರ್ತಾನೋ ಆ ಕವಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ಸಿಕ್ಕಿದೆ. ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ. ತುಂಬ ಸುಲಭವಾಗಿ ಹೇಳ್ತಾ ಇದ್ದೀನಿ ನಾನು, ಗಮನಿಸ್ರಿ. ಕವಿ ಚಕ್ರವರ್ತಿ ಅಂದರೆ ಚಕ್ರವರ್ತಿಯ ಯಾವ ಚಕ್ರವರ್ತಿ ಆಸ್ಥಾನ, ಒಬ್ಬ ಚಕ್ರವರ್ತಿ ಆಸ್ಥಾನದಲ್ಲಿ ಕವಿ ಇದ್ದರೆ ಅವನನ್ನು ಕವಿ ಚಕ್ರವರ್ತಿ ಅಂತಂದು ಅವನಿಗೆ ಒಂದು ಬಿರುದನ್ನು ಕೊಟ್ಟಿದ್ದಾನೆ ಆ ಚಕ್ರವರ್ತಿ. ಇನ್ನು ಕೆಲವು ಕವಿಗಳಿದ್ದಾರೆ, ದೊಡ್ಡ ಸಾಧನೆ ಮಾಡಿರಬಹುದು, ಆದರೆ ಅವನ ಒಡೆಯ ಅಥವಾ ಅವನ ಆಶ್ರಯದಾತ ಸಾಮಂತರಾಜನಾಗಿದ್ದರೆ, ಚಕ್ರವರ್ತಿ ಅಲ್ಲದೆ ಆಗಿದ್ದರೆ, ಸಾಮಂತರಾಜನಾಗಿದ್ದರೆ ಅವನು ಕವಿ ಚಕ್ರವರ್ತಿ ಅಂತ ಇವನಿಗೆ ಬಿರುದು ಕೊಡೋದಕ್ಕೆ ಸಮರ್ಥನಲ್ಲ. ಹಾಗಾಗಿ ಆ ಕವಿಗೆ ಕವಿ ಚಕ್ರವರ್ತಿ ಅನ್ನೋಂಥ ಬಿರುದಿನಿಂದ ವಂಚನೆ ಆಗಿದೆ. ಇದು ಸಹಿತ ನಾವು ಗಮನಿಸ್ಬೋದು. ಹಾಗಾದ್ರೆ ನೋಡೋಣ, ಕವಿ ಚಕ್ರವರ್ತಿಗಳಲ್ಲಿ ಪಂಪ ಯಾರ ಆಸ್ಥಾನದಲ್ಲಿದ್ದ? ಚಾಲುಕ್ಯರ ಸಾಮಂತ 2ನೇ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಚಾಲುಕ್ಯರ ಸಾಮಂತರಾಜನಾದಂಥ 2ನೇ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಇದ್ದ. ಹಾಗಾಗಿ ಪಂಪ ಕವಿ ಚಕ್ರವರ್ತಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಅರಿಕೇಸರಿ ಸಾಮಂತ ರಾಜ, ಚಕ್ರವರ್ತಿ ಅಲ್ಲ. ರನ್ನ ಯಾರ ಆಸ್ಥಾನದಲ್ಲಿದ್ದ? ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ತೈಲಪ ಮತ್ತು ಅವನ ಮಗನಾದಂತಹ ಸತ್ಯಾಶ್ರಯ ಇರುವ ಬೆಡಂಗ ಇವರ ಆಶ್ರಯದಲ್ಲಿದ್ದ. ಹಾಗಾಗಿ ಈ ತೈಲಪ ಅಥವಾ ಸತ್ಯಾಶ್ರಯ ಇರುವ ಬೆಡಂಗ ಈ ರನ್ನ ಕವಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಟ್ಟು ಅವನಿಗೆ ಸನ್ಮಾನ ಅಥವಾ ಅವನಿಗೆ ಒಂದು ಬಿರುದನ್ನು ಪ್ರದಾನ ಮಾಡ್ತಾನೆ. ಹಾಗಾದರೆ ಪೊನ್ನ ರಾಷ್ಟ್ರಕೂಟ ಚಕ್ರವರ್ತಿ ಆದಂತಹ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ, 3ನೇ ಕೃಷ್ಣನ ಆಸ್ಥಾನದಲ್ಲಿ. ಹಾಗಾಗಿ 3ನೇ ಕೃಷ್ಣ ಪೊನ್ನನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಡ್ತಾನೆ. ಹಾಗೆ ಜನ್ನ ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ಜನ್ನ. ಹಾಗಾಗಿ ವೀರಬಲ್ಲಾಳ ಜನ್ನನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಒಂದು ನಾಮಾಂಕಿತನವಾದ ಬಿರುದನ್ನು ಪ್ರದಾನ ಮಾಡ್ತಾನೆ. ಹಾಗೆ ಕವಿ ಚಕ್ರವರ್ತಿ ಅಂತ ತಗೊಂಡಾಗ ಯಾರನ್ನು ನಾವು ಕವಿ ಚಕ್ರವರ್ತಿಗಳಂತ ಕರಿತೀವಿ? ರನ್ನ, ಪೊನ್ನ, ಜನ್ನ. ಅದರಲ್ಲಿ ಈ ಗುಂಪಿನಲ್ಲಿ ಯಾವ ಹೆಸರು ಬಿಟ್ಟೋಯ್ತು? ಪಂಪನ ಹೆಸರು ಬಿಟ್ಟೋಯ್ತು. ಹಾಗಾದ್ರೆ ಯಾವುದನ್ನು ಆಪ್ಷನ್ ಗುರುತಿಸ್ಬೇಕಾಗತ್ತೆ? ಪಂಪ ಅಂತ ಗುರುತಿಸ್ಬೇಕಾಗತ್ತೆ. ಆದರೆ ಇನ್ನೊಂದು ದೃಷ್ಟಿಕೋನ ಇದೆ. ಯಾವ ದೃಷ್ಟಿಕೋನ ಅದು? ರತ್ನತ್ರಯರು ಅಂತ ಹೇಳಿದೆ. ರನ್ನನೇ ಈ ಮಾತನ್ನು ಹೇಳ್ತಾನೆ ತನ್ನ ಕೃತಿಯಲ್ಲಿ. ಹೀಗೆ ಹೇಳ್ತಾನೆ, ಕವಿಜನದೋಳು ರತ್ನತ್ರಯ. ಇಡೀ ಕವಿಗಳು, ಏನು ಸಾಕಷ್ಟು ಜನ ಕವಿಗಳಿದ್ರು ಕನ್ನಡದಲ್ಲಿ, ಆ ಕವಿ ಜನದೋಳ್ ರತ್ನತ್ರಯ, 3 ರತ್ನತ್ರಯರು, ರತ್ನಕ್ಕೆ ಸಮಾನವಾದಂಥವ್ರು. ಯಾರು? ಪವಿತ್ರಮ್ಯನೇ, ಪವಿತ್ರವಾದ ರತ್ನಗಳವು 3. ಯಾರು? ನೆಗಳದ ಅಂದರೆ ಶ್ರೇಷ್ಠನಾದಂಥ ಬಿರುದಾಂಕಿತನಾದಂಥ ಅತ್ಯಂತ ಪ್ರಸಿದ್ಧನಾದಂಥ ಪಂಪನಂ, ಪಂಪನು, ಪೊನ್ನಿಗನಂ, ಪೊನ್ನನು, ಕವಿರತ್ನಂ, ಕವಿರತ್ನ ಅಂದರೆ ತಾನೇ ಕವಿ ಆದಂಥ ರತ್ನ, ರತ್ನ ಅಂದರೆ ರನ್ನ ಅಂತಂದೆ, ರತ್ನನು. ಈ 3 ಕವಿಗಳು ಜಿನ ಸಮಯ ದೀಪಕರ್ ಪೆರರ್ ಒಳರೆ ಅಂತ ಕೇಳ್ತಾನೆ ರನ್ನ. ಬೇರೆ ಇರೋಕ್ಕೆ ಸಾಧ್ಯನಾ? ಇಂಥ 3 ಇರಬೇಕಾದ್ರೆ ಇವರೇ ರತ್ನ
ರತ್ನತ್ರಯರು ಅಂತ ಹೇಳ್ತಾನೆ. ಪಂಪ, ಪೊನ್ನ, ರನ್ನ. ಯಾರು ಬಿಟ್ಟು ಹೋದ್ರಿ ಇಲ್ಲಿ? ಜನ್ನ ಬಿಟ್ಟು ಹೋಗ್ಬಿಟ್ಟ. ಜನ್ನ ಬಿಟ್ಟು ಹೋಗ್ಬಿಟ್ಟ. ಹಾಗಿದ್ರೆ ಇಲ್ಲಿ ಯಾವ್ದು ತೆಗಿಬೇಕಾಗಿದ್ರೆ ಜನ್ನ ತೆಗಿಬೇಕಾಗುತ್ತೆ. ನೋಡಿ, ಎರಡು ದೃಷ್ಟಿಕೋನ ಈ ಥರದ ಪ್ರಶ್ನೆಗಳಲ್ಲಿ ಸ್ವಲ್ಪ ಡೋಲಾಯಮಾನ ಆಗುತ್ತೆ. ಆದರೂ ಸಹಿತ ಆಪ್ಷನ್ನಲ್ಲಿ ನಿಮಗೆ ಖಂಡಿತವಾಗೂ ಯಾವ್ದಾರ ಗುರುತಿಸ್ರಿ. ಅಥವಾ ಇಲ್ಲಿ ನಾವು ಆಪ್ಷನ್ ನೋಡಿದರೆ ಗೊತ್ತಾಗುತ್ತೆ. ಪಂಪ ಗುರುತಿಸಿದ್ರು ನಿಮಗೆ ಉತ್ತರ ಮಾರ್ಕ್ಸ್ ಸಿಗೋಕ್ಕೆ ಸಾಧ್ಯತೆ ಇದೆ. ಜನ್ನ ಅಂತ ಗುರುತಿಸಿದ್ರು ಸಿಗೋದಕ್ಕೆ ಸಾಧ್ಯತೆ ಇದೆ. ರತ್ನತ್ರಯರು ಅಂತ ತಗೊಂಡ ಪಂಪ, ರನ್ನ, ಪನ್ನ. ಕವಿ ಚಕ್ರವರ್ತಿಗಳು ಅಂತಂದರೆ ಜನ್ನ, ರನ್ನ, ಪನ್ನ. ಹಾಗಾಗಿ ಯಾವ್ದು ಸರಿಯಾದ ಉತ್ತರ? ಇದು ನಿಖರವಾಗಿ ಒಂದೇ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎರಡು ದೃಷ್ಟಿಕೋನ ಇರೋದ್ರಿಂದ ಯಾವುದೂ ಸರಿ ಇರಬಹುದು. ಆ ಕವಿ ಏನು ಪ್ರಶ್ನೆ ಮಾಡಿದಾನಲ್ಲ ಪರೀಕ್ಷಿಸೋನು, ಅವನು ಪರೀಕ್ಷಕ ಯಾವ ದೃಷ್ಟಿಯಲ್ಲಿ ನೋಡಿದ್ದಾನೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ನೀವು ಒಂದು ಅಥವಾ ಎರಡು ಯಾವುದಾದ್ರೂ ನೀವು ಗುರುತಿಸಿದ್ರು ನಿಮಗೆ ಅಂಕ ಸಿಗೋದಕ್ಕೆ ಸಾಧ್ಯತೆ ಇದೆ. ಗ್ರೇಸ್ ಮಾರ್ಕ್ಸ್ ಅಂತ ಕರಿತೀವಿ. 1 ಮತ್ತು 2 ಗುರುತಿಸಿದ್ರೆ ಮಾತ್ರ. 3, 4 ಅಂತ ಗುರುತಿಸಿದ್ರೆ ನಿಮಗೆ ಅಂಕ ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ. ಹೆಮ್ಮರ, ತಲೆನೋವು, ಬೆಟ್ಟದಾವರೆ, ಮರಗಾಲು. ಇದೇನಿದು? ಹೆಮ್ಮರ, ತಲೆನೋವು, ಬೆಟ್ಟದಾವರೆ, ಮರಗಾಲು. ಇದು ಹೆಂಗೆ ನೋಡ್ಬೇಕು? ಇದನ್ನು ಅರ್ಥದಲ್ಲಿ ನೋಡಬೇಕು, ವಿರುದ್ಧಾರ್ಥ ನೋಡಬೇಕು, ಅವ್ಯಯದಲ್ಲಿ ನೋಡಬೇಕು, ಸಂಧಿಗಳಲ್ಲಿ ನೋಡಬೇಕು ಅಲ್ವಾ? ಅಥವಾ ದಿರುಕ್ತಿಯಲ್ಲಿ ನೋಡ್ಬೇಕು? ಹೆಂಗೆ ನೋಡ್ಬೇಕು ಇದನ್ನು? ಎಸ್, ಕರೆಕ್ಟ್. ಕೆಲವರು ಆಲೇ ನೀವು ಯೋಚನೆ ಮಾಡಿದೆ, ಅಯ್ಯೋ ಸುಲಭ ಬಿಡಿ ಸಾರ್, ಗೊತ್ತು, ಕೇಳಿದೆವು ಆ ಪದಗಳನ್ನು ಅಂತ. ಹಿರಿದಾದ ಮರ ಹೆಮ್ಮರ, ತಲೆಯಲ್ಲಿ ನೋವು, ತಲೆನೋವು, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ, ಮರದ ಪ್ಲಸ್ ಕಾಲು, ಮರಗಾಲು. ಕೇಳಿದೆವು ಎಲ್ಲಿ? ಸಮಾಸಗಳ ಪ್ರಕ್ರಿಯೆಯಲ್ಲಿ. ಇವೆಲ್ಲ ಸಮಾಸ ಪದಗಳು. ಸಮಾಸ ಪದಗಳಲ್ಲಿ ನೋಡಿ, ಯಾವುದೋ ಒಂದು ಸಮಾಸ, ಉದಾಹರಣೆಗೆ ತತ್ಪುರುಷ ಸಮಾಸ ಇರ್ಬೋದು ಅಥವಾ ಕರ್ಮಧಾರಯ ಸಮಾಸ ಇರ್ಬೋದು. ಈ ಕರ್ಮಧಾರಯ ಸಮಾಸದ ಜೊತೆಯಲ್ಲಿ ತತ್ಪುರುಷ ಸಮಾಸ ಅಥವಾ ತತ್ಪುರುಷ ಸಮಾಸದ ಮಧ್ಯದಲ್ಲಿ ಒಂದು ಕರ್ಮಧಾರಯ ಸಮಾಸ ಸೇರಿಸಿದ್ರೆ ಅದು ಒಂದು ಗುಂಪಾಗುತ್ತೆ. ಆ ಗುಂಪಿನಲ್ಲಿ ಯಾವ ತತ್ಪುರುಷ ಯಾವ್ದು ಕರ್ಮಧಾರಯ ಅಂತ ಹೆಕ್ಕಿ ತೆಗಿಯಕ್ಕೆ ಗೊತ್ತಾಗಬೇಕು ನಮಗೆ. ನೋಡೋಣ. ಹಿರಿದಾದ ಮರ ಹೆಮ್ಮರ ಅಂದರೆ ಉತ್ತರ ಪದದ ಗುಣವನ್ನು ಪೂರ್ವ ಪದ ಹೇಳ್ತಾ ಇದ್ದರೆ ಹಿರಿದು, ಮರದ ಗುಣ ಹೇಳ್ತಾ ಇದೆ ಹಿರಿದು ಅಂತ. ಹಾಗಿದ್ದರೆ ಇದು ಕರ್ಮಧಾರಯ ಸಮಾಸ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಇಲ್ಲಿ ತಲೆ ಮತ್ತು ನೋವು ಎರಡು ಪ್ರಕ್ರಿಯೆ ಇದ್ದಾವೆ. ತಲೆಯಲ್ಲಿ ನೋವು, ತಲೆನೋವು. ಇಲ್ಲಿ ನೋವು ಇಂಪಾರ್ಟೆಂಟು, ತಲೆ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಇದರಲ್ಲಿ. ಹಾಗಿದ್ರೆ ಯಾವ ಪದ ಪ್ರಧಾನವಾಗಿ ಕಾಣ್ತಾ ಇದೆ? ಉತ್ತರ ಪದ ಪ್ರಧಾನವಾಗಿ ಗೋಚರ ಆಗ್ತಾ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ ಇದನ್ನು. ಒಂದನೇದು ಕರ್ಮಧಾರಯ ಸಮಾಸ ಆಯಿತು, ಎರಡನೇದು ತತ್ಪುರುಷ ಸಮಾಸ ಆಗ್ಬಿಡ್ತು. ಎರಡು ಬೇರೆ ಬೇರೆ ಆಗ್ಬಿಡ್ತು. ಹಾಗಿದ್ರೆ ಈ ಕರ್ಮಧಾರಯ ಸಮಾಸದ 3 ಪದ ಇರಬೇಕು, ಇಲ್ಲ ತತ್ಪುರುಷ ಸಮಾಸದ 3 ಪದ ಇರಬೇಕು. ಆ ಸಾಧ್ಯತೆ ಇದೆ. ಇದಕ್ಕೆ ಸ್ಟಿಕ್ಕನ್ನು ಆಗಬೇಕು ಈಗ ನಾವು. ಹಾಗಿದ್ರೆ ನೋಡೋಣ, ಬೆಟ್ಟದಾವರೆ ನೋಡಿದರೆ ಇದನ್ನು ಕರ್ಮಧಾರಯ ಸಮಾಸನೋ ಅಥವಾ ತತ್ಪುರುಷ ಸಮಾಸನೋ ಇದಕ್ಕೆ ದೃಢಗೊಳ್ಳುತ್ತೆ. ಈಗ ನೋಡೋಣ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದು ನೀವು ಬೆಟ್ಟದಾವರೆ ಅಂತ ನಾವು ಪದ ಅಥವಾ ವಸ್ತು ನೋಡಿದರೆ ಇಲ್ಲಿ ಬೆಟ್ಟ ಇಂಪಾರ್ಟೆಂಟ್ ಅಲ್ಲ, ತಾವರೆ ಇಂಪಾರ್ಟೆಂಟು ಅಲ್ವಾ? ಅದು ಪ್ರಧಾನ. ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಾಗಿದ್ದರೆ ತಲೆನೋವು, ಬೆಟ್ಟದಾವರೆ ತತ್ಪುರುಷ ಸಮಾಸದ ಪದಗಳಾದವು. ಹಾಗಾದ್ರೆ ಯಾವ್ದು ತೆಗಿಬೇಕು? ಈಗ ಸಿಕ್ಕಿಬಿಟ್ಟಿದೆ ನಮಗೆ ಹೆಮ್ಮರ ಅನ್ನೋದು, ಅದು ತೆಗಿಬೇಕಾಗುತ್ತೆ. ಹಾಗಿದ್ರೆ ಇನ್ನೂ ಒಂದು ಪದ ಇದೆ, ಅದನ್ನೊಂದು ಗುರುತಿಸ್ಬಿಡೋಣ. ಮರಗಾಲು ಅಂತ ಇದೆ. ಮರದ ಪ್ಲಸ್ ಕಾಲು, ಮರಗಾಲು. ಇಲ್ಲಿ ಮರ ಮುಖ್ಯ ಅಲ್ಲ, ಕಾಲು ಅನ್ನು ನೋಡಿ ಹೇಳ್ತಾ ಇದ್ದೀವಿ ನಾವು. ಉತ್ತರ ಪದದ ಅರ್ಥ ಪ್ರಧಾನ ಇರೋದ್ರಿಂದ ಇಲ್ಲಿ ಮರಗಾಲು ಅನ್ನೋದು ಸಹಿತ ತತ್ಪುರುಷ ಸಮಾಸ. ಹೇಗಿದೆ? ತಲೆನೋವು, ಬೆಟ್ಟದಾವರೆ, ಮರಗಾಲು ಇವು ತತ್ಪುರುಷ ಸಮಾಸ. ಹೆಮ್ಮರ ಅನ್ನೋದು ಕರ್ಮಧಾರಯ ಸಮಾಸ. ಇಲ್ಲಿ ಕರ್ಮಧಾರಯ ಸಮಾಸ ತೆಗಿಬೇಕಾಗುತ್ತೆ. ಯಾವ ಪದ? ಹೆಮ್ಮರ ಅನ್ನೋದು. ಓಕೆ, ಇನ್ನು 19ನೇ ಪ್ರಶ್ನೆ ನೋಡೋಣ. ಹರಕೆಯ ಕುರಿ, ಕಾಡು ಕುದುರೆ, ಸಿರಿಸಂಪಿಗೆ, ಕಿಂದರ ಜೋಗಿ. ಇದೇನು? ಬಹಳ ಮುಖ್ಯವಾಗಿ ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಕೋನ ಇಲ್ಲಿ ನೋಡಬೇಕಾಗುತ್ತೆ. ಈ ಯಾವುದೋ 3 ಕೃತಿಗಳು, ಇವೆಲ್ಲ ಕೃತಿಗಳ ಹೆಸರುಗಳು. ಕೃತಿಗಳು ಒಬ್ಬ ಕವಿದಾದರೆ ಇನ್ನೊಂದು ಕೃತಿ ಇನ್ನೊಂದು ಕವಿದಾಗಿದೆ. ಹಾಗಿದ್ರೆ ನಿಮಗೆಲ್ಲರಿಗೂ ಬಹಳ ಸುಲಭವಾಗಿ ಚಿರಪರಿಚಿತ ಇರೋ ಸಿರಿಸಂಪಿಗೆ ಇರ್ಬೋದು, ಚಂದ್ರಶೇಖರ ಕಂಬಾರದ್ದು ಅಲ್ವಾ? ಹರಕೆಯ ಕುರಿ ಇರ್ಬೋದು, ಚಂದ್ರಶೇಖರ ಕಂಬಾರದ್ದು. ಕಿಂದರ ಜೋಗಿ ಇರ್ಬೋದು, ಇದು ಯಾರ್ದು? ಕಿಂದರ ಜೋಗಿ ಕರೆಕ್ಟ್. ಇದೊಂದು ಮಕ್ಕಳ ಸಾಹಿತ್ಯ, ಕುವೆಂಪು ಅವ್ರದ್ದು. ಹಾಗಿದ್ರೆ ಸರಿಯಾದಂಥ ಉತ್ತರ ಯಾವುದಾಗಿದ್ರೆ 2 ಸಿಕ್ಬಿಟ್ಟು ನಮಗೆ. ಹಾಗಿದ್ರೆ ಈ ಗುಂಪಿಗೆ ಸೇರದೇ ಇರೋದು ಕುವೆಂಪುದು. ಹಂಗಾಗಿ ಕುವೆಂಪು ತೆಗಿಬೇಕಾಗತ್ತೆ. ಯಾವುದಿದ್ರಲ್ಲಿ? ಕಿಂದರ ಜೋಗಿ ತೆಗಿಬೇಕಾಗತ್ತೆ. ಇನ್ನು ಹರಕೆಯ ಕುರಿ, ಕಾಡು ಕುದುರೆ, ಸಿರಿಸಂಪಿಗೆ ಇದು ಚಂದ್ರಶೇಖರ ಕಂಬಾರು ಬರೆದಂಥ ಕೃತಿಗಳು. ಕಿಂದರ ಜೋಗಿ ಕುವೆಂಪು ಬರೆದಿರುವಂಥ ಕೃತಿ. ಹಾಗಾಗಿ 4ನೇ ಆಪ್ಷನನ್ನು ತೆಗಿಬೇಕಾಗುತ್ತೆ. ಇದೆ ಸರಿಯಾದಂಥ ಉತ್ತರ ಕಿಂದರ ಜೋಗಿ. ಓಕೆ, ಕೊನೆಯದಾದಂಥ ಇನ್ನೊಂದು ಪ್ರಶ್ನೆ ನೋಡಿಬಿಡೋಣ. ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ. ಇದು ಎಲ್ಲವೂ ಸರಿಯೇ ಇದ್ದಾವೆ. ಎಲ್ಲ ಕ್ರಿಯಾಪದ ಕಂಡಂಗೆ ಆಗ್ತಾ ಇದೆ ನಮಗೆ ಅಲ್ವಾ? ಆದರೆ ಏನು ಗಮನಿಸ್ಬೇಕು ಇದರಲ್ಲಿ? ತುಂಬ ಕಷ್ಟ.
ಪ್ರಶ್ನೆ ಇದು ಅಲ್ವಾ? ಖಂಡಿತವಾಗೂ ಇಲ್ಲಿ ನೋಡಬೇಕಾಗಿರುವಂಥ ದೃಷ್ಟಿಕೋನ ಯಾವುದಾಗಿದ್ದರೆ ಬಹಳ ಮುಖ್ಯವಾಗಿ ಗಮನಿಸ್ರಿ. ಇಲ್ಲಿ ಆಡುತ್ತಾನೆ ಇದೊಂದು ಕ್ರಿಯಾಪದ. ಈ ಕ್ರಿಯಾಪದಕ್ಕೆ ಏನನ್ನು ಅಂತ ಪ್ರಶ್ನೆ ಮಾಡ್ಬೋದು. ಇದಕ್ಕೆ ನಾವು ಏನನ್ನು ಆಟವನ್ನು ಆಡುತ್ತಾನೆ ಅಲ್ವಾ? ಆಟವನ್ನು ಆಡುತ್ತಾನೆ ಅಂತಂದಾಗ ಆಟವನ್ನು ಅನ್ನೋದಿದೆಯಲ್ಲ, ಇದು ಇದಕ್ಕೆ ಬೇಕು ಅಂದರೆ ಅಪೇಕ್ಷಿಸ್ತಾ ಇದೆ. ಇಂಥದನ್ನು ಸಕರ್ಮ ಪದ ಅಂತ ಸಕರ್ಮಕ ಅಂತ ಕರಿತೀವಿ. ಸಕರ್ಮಕ ಕ್ರಿಯಾಪದ ಅಂತ ಕರಿತೀವಿ ಇದಕ್ಕೆ. ಅಂದರೆ ಆಡುತ್ತಾನೆ ಅನ್ನೋದು ಆಟವನ್ನು ಅನ್ನುವಂಥ ಕರ್ಮಪದವನ್ನು ಅಪೇಕ್ಷಿಸ್ತಾ ಇದೆ. ನೋಡುತ್ತಾನೆ ಅನ್ನಬೇಕಾದ್ರೆ ಇದು ಅಷ್ಟೇ, ಆ ಚಿತ್ರವನ್ನು ನೋಡುತ್ತಾನೆ, ಪುಸ್ತಕವನ್ನು ನೋಡುತ್ತಾನೆ, ಆಟವನ್ನು ನೋಡುತ್ತಾನೆ. ನೋಡುತ್ತಾನೆ ಅನ್ನೋದಕ್ಕೆ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ಮಪದ. ಯಾವುದು? ಚಿತ್ರ ಇರ್ಬೋದು, ಪುಸ್ತಕ ಇರ್ಬೋದು, ಆಟ ಇರ್ಬೋದು ಅಲ್ವಾ? ಇಲ್ಲಿ ಕರ್ಮಪದ ಅಪೇಕ್ಷಿಸ್ತಾ ಇದೆ. ಇದು ಸಹಿತ ಸಕರ್ಮಕ ಕ್ರಿಯಾಪದ. ನೋಡಿ, ಇವೆರಡು ಸಕರ್ಮಕ ಆಯಿತು. ಹಾಗೆ ಇನ್ನೊಂದು ಓಡುತ್ತಾನೆ, ಓಟವನ್ನು ಓಡುತ್ತಾನೆ ಅಲ್ವಾ? ಈ ಓಡುತ್ತಾನೆ ಅನ್ನೋದು ಸಹಿತ ಸಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದ. ಮಲಗುತ್ತಾನೆ ನೋಡಿರಿ, ಇಲ್ಲಿ ಮಲಗೋದಕ್ಕೆ ಏನನ್ನು ಅನ್ನೋ ಪ್ರಶ್ನೆ ಬೇಕಾಗಿಲ್ಲ. ಇದನ್ನು ಅಕರ್ಮಕ ಕರ್ಮಪದ ಬೇಕಾ? ಮಗು ಮಲಗಿತು ಅಥವಾ ವಿದ್ಯಾರ್ಥಿ ಮಲಗುತ್ತಾನೆ ಅಷ್ಟೇ. ಇಲ್ಲಿ ಕರ್ಮಪದ ಅಪೇಕ್ಷೆ ಇಲ್ಲ. ಇಂಥದನ್ನು ನಾವೇನಂತ ಅಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಸಕರ್ಮಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದದ ದೃಷ್ಟಿಕೋನ ಈ ಪ್ರಶ್ನೆಯಲ್ಲಿ ನಾವು ನೋಡಬೇಕಾಗುತ್ತೆ. ಹಾಗಾದರೆ ಈಗ ನಿಮಗೆ ಸರಿಯಾದ ಉತ್ತರ ಗೊತ್ತಾಯಿತು ಅಂದ್ಕೊತೀನಿ. 4ನೇ ಉತ್ತರ ಮಲಗುತ್ತಾನೆ ಅನ್ನುವಂಥದ್ದು ಇದು ಅಕರ್ಮಕ ಕ್ರಿಯಾಪದ. ಇದನ್ನು ಗುರುತಿಸಬೇಕಾಗುತ್ತೆ. ಸರಿಯಾದ ಉತ್ತರ 4ನೇದು. ಓಕೆ ಸ್ನೇಹಿತರೆ, ಈವರೆಗೂ ನಾವು ಬಹಳ ವಿಶೇಷವಾಗಿರುವಂಥ ದೃಷ್ಟಿಕೋನದ ಒಂದು ಪ್ರಶ್ನಾವಳಿಯನ್ನು ಚರ್ಚೆ ಮಾಡಿದ್ವಿ. 20 ಪ್ರಶ್ನೆಗಳಲ್ಲೂ ವೈವಿಧ್ಯಮಯವಾಗಿರುವಂತಹ ದೃಷ್ಟಿಕೋನಗಳು, ವಿಷಯಗಳು ಅಲ್ವಾ? ಇದನ್ನು ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲಿ ನಾನು ಸಾಕಷ್ಟು ಸರಿ ತಪ್ಪು ಅನ್ಕೊಂತ ನಿಮಗೆ ಇದರ ದೃಷ್ಟಿಕೋನವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಖಂಡಿತವಾಗೂ ಇದು ನಿಮಗೆ ಒಂದು ವಿಶೇಷವಾದಂಥ ಒಂದು ನೋಡುವಂಥ ಶಕ್ತಿ ಅಥವಾ ದೃಷ್ಟಿಕೋನ ಬೆಳೆಸಿದ್ದೆ ಆದರೆ ಈ ತರಗತಿ ಸಾರ್ಥಕ ಅಂತ ನಾನಂತೂ ಭಾವಿಸ್ತಾ, ಮುಂದಿನ ತರಗತಿಯಲ್ಲಿ ನಾವು ಪದಗಳ ಶುದ್ಧ ರೂಪ ಅನ್ನುವಂಥ ಒಂದು ವಿಶೇಷವಾದಂಥ ತರಗತಿಯನ್ನು ಮತ್ತೆ ಭೇಟಿಯಾಗೋಣ. ಪದಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ ಸಾಮಾನ್ಯವಾಗಿ, ಒಂದು ಪದ ಅಥವಾ 4 ಪದ ಕೊಟ್ಬಿಟ್ಟು ಇದರ ಶುದ್ಧ ರೂಪ ಯಾವುದು, ಅಥವಾ ಒಂದು ವಾಕ್ಯ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಶುದ್ಧ ರೂಪ ಅಥವಾ ತಪ್ಪು ಯಾವುದು ಅಂತ ಗುರುತಿಸುವಂಥ ಈ ಥರದ ಪ್ರಶ್ನಾವಳಿ ಇದೆ. ತುಂಬ ಉಪಯೋಗ ಆಗುವಂಥ ಪ್ರಶ್ನಾವಳಿ. ಇದನ್ನು ಇಟ್ಕೊಂಡು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಾವು ಸದಾ ನಮ್ಮ ಸಂಪರ್ಕದಲ್ಲಿರೋದಕ್ಕೆ ನೀವು ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತ ಮೂಲಕ ನಮ್ಮ ಅಕಾಡೆಮಿಯಿಂದ ಬರುವಂಥ ಎಲ್ಲ ಈ ಥರ ವೈವಿಧ್ಯಮಯವಾಗಿರುವಂಥ ವಿಡಿಯೋಗಳು ನಿಮ್ಮ ಜ್ಞಾನದ ಹರಿವನ್ನು ಇನ್ನಷ್ಟು ವಿಸ್ತರಿಸಲಿ ಅಂತ ಆಶಯದೊಂದಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.